ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಮ್ಮ ಧ್ಯಾನಕ್ಕೋಸ್ಕರವಾಗಿ ಇವತ್ತು ಯಾವ ವಾಕ್ಯ? ಕೀರ್ತನೆಗಳು 121ನೇ ಅಧ್ಯಾಯ 4, 5, 6ನೇ ವಾಕ್ಯಗಳು. ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಗೋ, ಇಸ್ರಾಯೇಲ್ಯರನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಇದು ನಾವು ಆಗಾಗ ಓದಿ ಸಂತೋಷಪಟ್ಟು ನಂಬಿಕೆಯಲ್ಲಿ ನಾವು ಪ್ರೋತ್ಸಾಹ ಹೊಂದುವಂಥ ಒಂದು ವಾಕ್ಯ. ನಮ್ಮನ್ನು ಕಾಯುವಾತನು ತೂಕಡಿಸುವುದೂ ಇಲ್ಲ, ಅವರು ನಿದ್ರಿಸುವುದೂ ಇಲ್ಲ. ಅವರ ಲೇಸ ಕೂಡ ಕಣ್ಮುಚ್ಚಲ್ವಂತೆ, ಒಳ್ಳೆ ಗೊರಟೆ ಹೊಡೆದು ನಿದ್ದೆನೂ ಮಾಡಲ್ವಂತೆ. ಯಾವಾಗಲೂ ನಮ್ಮ ನೆನಪಾಗಿಯೇ ನಮ್ಮ ಮೇಲೆ ತಮ್ಮ ಕಣ್ಗಳನ್ನು ಇಟ್ಟಿದ್ದಾರೆ. ಆದುದರಿಂದ ಹಗಲಲ್ಲಿ ಸೂರ್ಯನೋ, ഇരുಳಲ್ಲಿ ಚಂದ್ರನೋ ನಮ್ಮನ್ನು ಬಾಧಿಸುವುದಿಲ್ಲ. ಇವತ್ತು ನಾವು ನೋಡುವಂಥ ಕಾರ್ಯ ಏನು ಅಂತ ನೋಡುವುದಾದರೆ, ದೇವರ ಮಕ್ಕಳ ಜೀವನದಲ್ಲಿ ಬಾಧೆಗಳು ಯಾಕೆ ಬರುವಂಥದ್ದಾಗಿವೆ, ಬಾಧಿಸಲ್ಪಡಲು ಕಾರಣಗಳು ಏನಾಗಿರುತ್ತವೆ, ಬಾಧಿಸಲ್ಪಡುವಂಥದ್ದು ಯಾಕೆ, ಅದು ಇವತ್ತು ನಮ್ಮ ಧ್ಯಾನ. ಅಷ್ಟೇ ನಾವು ಬಂದು ಕರ್ತನ ಮಕ್ಕಳಾಗಿದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮ ಜೀವನಗಳಲ್ಲಿ ಬಾಧೆಗಳು, ಕಷ್ಟಗಳು, ಕೆಲವೊಂದು ಸಮಸ್ಯೆ ಎದುರಾಗುತ್ತವೆ. ಕೆಲವೊಮ್ಮೆ ನೋಡುವುದಾದರೆ ಹಣಕಾಸು ಬಾಧೆಗೊಳಗಾಗುತ್ತೆ, ಕೆಲವೊಮ್ಮೆ ಪ್ರಾಣಹಾನಿ ಉಂಟಾಗುತ್ತದೆ, ಕೆಲವೊಮ್ಮೆ ನೋಡುವಾಗ ನಮ್ಮ ಆರೋಗ್ಯದಲ್ಲಿ ಬಾಧೆ ಉಂಟಾಗುತ್ತದೆ. ಈ ರೀತಿಯಾಗಿ ಬಾಧೆಗಳು ಕರ್ತನ ಮಕ್ಕಳ ಜೀವನದಲ್ಲಿ ನಡೆಯುತ್ತೆ. ಆ ಒಂದು ಬಾಧೆಗಳು ಬರುವುದಕ್ಕೆ ಪ್ರಧಾನವಾಗಿ ಕೆಲವೊಂದು ಕಾರಣಗಳು ಉಂಟು. ನಾವು ಅರಿಯದೇ ಮಾಡುವಂಥ ಕೆಲವೊಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ಬಾಧೆಯನ್ನು ಏರ್ಪಡಿಸುತ್ತದೆ. ಕೆಲವು ಕಾರ್ಯಗಳಿಗೆ ಗುಣವೇ ಬಾಧೆಯನ್ನು ಉಂಟು ಮಾಡುವಂಥದ್ದೇ. ಒಂದು ಪಟಾಕಿದೆ ಅಂತ ಇಟ್ಕೊಳ್ಳಿ, ಅದರ ಗುಣ ಏನು, ಅದರ ಉದ್ದೇಶ ಏನು, ಇಟ್ಟಿದ್ರೆ ಅದು ಬಾಧೆ ಉಂಟು ಮಾಡುತ್ತೆ, ಬೇರೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಒಂದು ಗುಂಡಿನ ಒಂದು ಉದ್ದೇಶ ಒಂದು ಬಾಧೆಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಕೆಲವೊಂದು ಕಾರ್ಯಗಳು ನಮ್ಮನ್ನು ಅರಿಯದೇ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವುದಾದರೆ ಅದರ ಗುಣಾತಿಶಯವೇ ಬಾಧೆಯನ್ನು ಉಂಟು ಮಾಡುವಂಥದ್ದೇ. ಹೋಗುವ ದಾರಿಯಲ್ಲಿ ಸುಮ್ಮನೆ ಒಡೆದೋಗುತ್ತೆ, ಅದು ಯಾವುದು ಬೇಕಾದರೂ ಇರ್ಬೋದು. ಆರೋಗ್ಯದಲ್ಲಿ ಬಾಧೆ ಇರ್ಬೋದು, ಆರ್ಥಿಕತೆಯಲ್ಲಿ ಆ ರೀತಿಯಾದ ಬಾಧೆ ಇರ್ಬೋದು, ನಷ್ಟ ಇರಬಹುದು, ಅಥವಾ ನಮಗೆ ಬೇರೆ ಪ್ರಾಣಹಾನಿ ಕೂಡ ಉಂಟಾಗಬಹುದು. ಹಾಗಾದರೆ ಈ ಬಾಧೆಗಳು ಬರುವುದಕ್ಕೆ ಕಾರಣವೇನು? ಸತ್ಯವೇದದಲ್ಲಿ ಏನೇನು ಬರೆಯಲ್ಪಟ್ಟಿದೆ, ಯಾವುದು ಬಂದರೆ ನಮ್ಮ ಜೀವನದಲ್ಲಿ ಒಂದು ಬಾಧೆಯನ್ನು ಉಂಟು ಮಾಡುತ್ತದೆ ಎನ್ನುವುದರ ಕುರಿತಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲ ಕಾರ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೇಳುತ್ತದೆ. ಏನು ಹೇಳುತ್ತದೆ ಅಂತ ಕೇಳಿದ್ರೆ, ವಿಧೇಯತೆ ಇಲ್ಲದಿದ್ದರೆ ಅದು ಬಾಧೆಯನ್ನು ಉಂಟು ಮಾಡುತ್ತದೆ. ಚಿಕ್ಕದ್ದೋ ದೊಡ್ಡದ್ದೋ ಯಾವುದೋ ಒಂದು ಬಾಧೆಯನ್ನು ನಾವು ವಿಧೇಯತೆ ಇಲ್ಲದಿರುವುದರಿಂದ ಆ ಗುಣಾತಿಶಯ ಬಾಧೆಯನ್ನು ಉಂಟು ಮಾಡುತ್ತದೆ. ಸತ್ಯವೇದದಲ್ಲಿ ನೋಡಿ, ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ನಂಬದವರೊಂದಿಗೆ ಅಂದರೆ ವಿಧಿಯರಾಗದೇ ಇರುವವರು ಅಂತ. ನಂಬಿ ವಿಧಿಯರಾದಂಥ ದೇವರ ಮಕ್ಕಳು ಬಾಧೆಗೆ ಒಳಗಾಗಲಿಲ್ಲ. ಆ ರೀತಿಯಾದರೆ ವಿಧೇಯತೆ ಇಲ್ಲದಿರುವುದು ಆ ಒಂದು ಪಾಪ, ಒಂದು ಕ್ರಿಯೆ, ಅದರ ಗುಣಾತಿಶಯ, ಮುಖ್ಯವಾದ ಗುಣಾತಿಶಯ ಬಾಧೆಯನ್ನು ಉಂಟು ಮಾಡುವುದು. ನಮ್ಮ ಮೂಲ ತಂದೆ ತಾಯಿ ನಿಮಗೊತ್ತು, ಆದಾಮನು ಅವ್ವಳು. ಕರ್ತನು ಹೇಳಿದರು, ಈ ತೋಟದಲ್ಲಿರುವಂತಹ ಎಲ್ಲ ಮರದ ಫಲಗಳನ್ನು ನೀವು ತಿನ್ನಬಹುದು, ತೋಟದ ನಡುವೆ ಇರುವಂತಹ ವೃಕ್ಷದ ಫಲವನ್ನು ಮಾತ್ರ ತಿನ್ನಬಾರದು. ವಿಧಿಯರಾಗಲಿಲ್ಲ. ನೋಡಿ, ಅವರ ಜೀವನದಲ್ಲಿ ದೊಡ್ಡ ಬಾಧೆಯನ್ನು ಏರ್ಪಡಿಸಿತು. ಆ ಒಂದು ಬಾಧೆ ಇವತ್ತಿನವರೆಗೂ, ನಿಮ್ಮವರೆಗೂ, ನನ್ನವರೆಗೂ ಅದು ಹಿಂದೆ ಬರುವುದಕ್ಕೆ ಕಾರಣವೇನೆಂದರೆ, ಎಷ್ಟು ದೊಡ್ಡ ಬಾಧೆಯನ್ನು ಏರ್ಪಡಿಸಿದೆ ನೋಡಿದೆಯಾ ಒಂದು ಅವಿಧೇಯತೆ. ಕರ್ತನೊಂದಿಗೆ ಒಂದು ಮಗುವಿನ ಹಾಗೆ ಇದ್ದರವರು, ಯಾವ ಕಪಟವೂ ಇಲ್ಲದೇ ಇದ್ದರು, ಅವರಿಗೆ ಯಾವ ಅವಶ್ಯಕತೆ ಇಲ್ಲ, ಅವರಿಗೆ ಯಾವ ದೊಡ್ಡ ಕೆಲಸವೂ ಜವಾಬ್ದಾರಿ ಇಲ್ಲ, ಪರಲೋಕದಲ್ಲಿರುವ ಹಾಗೆ ಸಂತೋಷವಾಗಿಯೇ ಇದ್ದರು. ಒಂದು ಚಿಕ್ಕ ಅವಿಧೇಯತೆ ಕರ್ತನಿಗೂ ಅವರಿಗೂ ನಡುವೆ ಇರುವಂತಹ ಸಂಬಂಧದಲ್ಲಿ ಒಂದು ಬಾಧೆಯನ್ನು ಏರ್ಪಡಿಸಿತು. ಅವರ ಶರೀರದಲ್ಲಿ ಬಾಧೆಯನ್ನು ಏರ್ಪಡಿಸಿತು. ಅವರ ನೆಮ್ಮದಿಯಾಗಿರುವ ಜೀವನದಲ್ಲಿ ಒಂದು ಬಾಧೆಯನ್ನು ಏರ್ಪಡಿಸಿತು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅವರಿಗೆ ಎಲ್ಲ ಒಳಿತನ್ನು ಇಟ್ಟಂತಹ ಏದೇನ್ ತೋಟದಿಂದ
ಓಡಿಸಲ್ಪಟ್ಟರು, ಒಂದು ದೊಡ್ಡ ಬಾಧೆ ಅವರಿಗೆ. ಇವಾಗ ಅಂದುಕೊಂಡ್ರೂ ಆ ಸ್ಥಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕಾಗಲ್ಲ. ಆ ಒಂದು ಬಾಧೆಯ ನಿಮಿತ್ತವಾಗಿ ಉಂಟಾದಂಥ ಪರಿಣಾಮ ಇವತ್ತಿನವರೆಗೂ ನಾವು ಬಾಧೆಗೆ ಒಳಗಾಗ್ತಾನೇ ಇದ್ದೀವಿ. ಆ ಒಂದು ಬಾಧೆ ಅಷ್ಟು ದೊಡ್ಡ ಬಾಧೆ. ಅದರ ಮೂಲ ಕಾರಣ ರೂಟ್ ಏನಂತ ಗಮನಿಸಿ ನೋಡ್ರಿ, ಅವಿಧೇಯತೆ. ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಿಬಿಟ್ರು, ಬಾಧೆ ಉಂಟಾಯಿತು. ಹಾಗಾದರೆ ಅವಿಧೇಯತೆ ಎನ್ನುವಂತಹ ಕೃತ್ಯದ ಗುಣ ಬಾಧೆಯನ್ನು ಏರ್ಪಡಿಸುತ್ತೆ. ಒಂದು ಚಿಕ್ಕ ವಿಷಯದಲ್ಲಿ ಅವಿಧೇಯತೆನ ಏನೋ ಒಂದು ಬಾಧೆಯನ್ನು ಏರ್ಪಡಿಸುತ್ತೆ. ಅದರ ಗುಣವೇ ಬಾಧೆಯನ್ನು ಏರ್ಪಡಿಸುವಂಥದ್ದೇ. ಆದ್ದರಿಂದಲೇ ಹೇಳಿದೆ, ಒಂದು ಸ್ಫೋಟಕ ವಸ್ತುವಿನ ಗುಣ ಬೇರೆ ಯಾವ ಗುಣವೂ ಇಲ್ಲ. ಆ ಸ್ಫೋಟಕ ವಸ್ತು ಏನು ಮಾಡೋಕ್ಕಾಗಲ್ಲ ನೀವು, ಅದು ಬಾಧೆಯನ್ನು ಮಾತ್ರ ಉಂಟು ಮಾಡುತ್ತೆ ಅಷ್ಟೇ. ಅದೇ ರೀತಿಯೇ ಈ ಒಂದು ಕೃತ್ಯಗಳು, ಒಂದು ಅವಿಧೇಯತೆ ಎನ್ನುವಂಥದ್ದು ಬಾಧೆಯನ್ನು ಏರ್ಪಡಿಸುತ್ತದೆ. ಅದು ನಿಮ್ಮನ್ನು ಅರಿಯದೇ ಬರುತ್ತದೆ. ದೊಡ್ಡದಾಗಿದ್ರೂ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕಾರ್ಯಗಳು ಕೂಡ ಒಂದು ಚಿಕ್ಕ ಅವಿಧೇಯತೆ, ಇದು ಇಷ್ಟೇ ಅಲ್ವಾ, ಏನೋ ಮಾಡಬೇಕಾದನ್ನ ಮಾಡದೆ ಬಿಟ್ಬಿಟ್ಟಿದ್ದೀವಿ, ಒಂದು ಚಿಕ್ಕ ಅವಿಧೇಯತೆ ಅಂತ ಅನ್ಕೋತೀರಾ. ಆದರೆ ಬೇರೆ ಒಂದು ಸ್ಥಳದಲ್ಲಿ ಒಂದು ಚಿಕ್ಕ ಬಾಧೆಯನ್ನಾದರೂ ಉಂಟು ಮಾಡುತ್ತೆ. ಅದು ಎಲ್ಲ ಬಾಧೆಯೂ ನಮ್ಮ ಕಣ್ಗಳಿಗೆ ನೇರವಾಗಿ ಕಾಣಿಸಲ್ಲ. ದಿಢೀರೆಂಬುದಾಗಿ ಬರೋದರಿಂದ ಅದು ಸುಮ್ಮನೆ ಬಂದು ಹೊಡೆದೋಗುತ್ತೆ. ಹಾಗಾಗಿ ಅವಿಧೇಯತೆ ಎನ್ನುವಂಥದ್ದು ಅದರ ಒಂದು ಗುಣಾತಿಶಯ ಬಾಧೆಯನ್ನು ಏರ್ಪಡಿಸುವಂಥದ್ದು. ಹಾಗಾದರೆ ದೇವರಿಗೆ ಪರಿಪೂರ್ಣವಾಗಿ ವಿಧೇಯರಾದರೆ, ರಹಾಬಳು ಎನ್ನುವಂತಹ ಸೂಳೆಯವಳು ಆದರೆ ದೇವರಿಗೆ ವಿಧೇಯಳಾದ್ದರಿಂದ ಅವಿಧೇಯವರೊಂದಿಗೆ ಬಾಧೆಗೆ ಒಳಗಾಗಲಿಲ್ಲ. ಅವಿಧೇಯರು ಯಾರು ಅಂತ ನೋಡಿ, ದೇವರ ವಾಕ್ಯಕ್ಕೂ ದೇವರ ಯೋಜನೆಗೂ ವಿಧೇಯರಾಗದೇ ಇರುವವರು. ಅಕ್ಕೋಟೆ ಒಡೆದು ಬೀಳಬೇಕಾದ್ರೆ ಎಲ್ಲರೂ ಬಾಧೆಗೆ ಒಳಗಾದರು. ಅವರು ಇಟ್ಟುಕೊಂಡಿದ್ದಂತಹ ಆಸ್ತಿ ಅಂತಸ್ತು ಎಲ್ಲವನ್ನ ಕಳ್ಕೊಂಡರು. ಮನೆ ಒಂದು ದೊಡ್ಡ ಬಾಧೆ ಎರಿಕುವಲ್ಲಿ ಉಂಟಾಯಿತು. ಆದರೆ ರಾಹಾಬಳು ಬಾಧೆಗೆ ಒಳಗಾಗದೇ ಇರುವುದಕ್ಕೆ ಕಾರಣ ಅವಳ ವಿಧೇಯತೆ ದೇವರ ವಾಕ್ಯಕ್ಕೆ. ಹಾಗಾದರೆ ಅವಿಧೇಯತೆಯ ಗುಣಾತಿಶಯ ಎನ್ನುವುದು ಬಾಧೆಯನ್ನು ಏರ್ಪಡಿಸುವಂಥದ್ದು. ಅದು ಜೀವನದಲ್ಲಿ ಬಂದರೆ ಹೇಗಾದರೂ ಒಂದು ಬಾಧೆಯನ್ನು ಏರ್ಪಡಿಸುತ್ತದೆ. ಸತ್ಯವೇದದಲ್ಲಿ ನೀವು ನೋಡ್ರಿ, ಯೋನ ಅದಕ್ಕೆ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಅವರು ದೇವರು ಯೋನನ್ನು ನೋಡಿ ಹೇಳಿದ್ರು ಈ ರೀತಿ, ನೀನು ನಿನೆವೆ ಪಟ್ಟಣಕ್ಕೆ ಹೋಗಿ ಅವರ ಪಾಪ ನನ್ನ ಸನ್ನಿಧಿಯಲ್ಲಿ ಬಂದಿತ್ತು, ನಿನೆವೆಯನ್ನು ನಾನು ಬೀಳಿಸಲಿದ್ದೇನೆ, ನಾನು ಹೇಳುವಂತಹ ಈ ವಾಕ್ಯವನ್ನು ನಿನೆವೆಗೆ ಹೋಗಿ ಹೇಳು ಅಂತ ಹೇಳಿದರು. ಯೋನನಿಗೆ ಭಯ, ನಿನೆವೆಗೆ ಹೋದರೆ ಅವರನ್ನು ನೋಡಿ ನಿಮ್ಮ ಮೇಲೆ ನ್ಯಾಯ ತೀರ್ಪು ಬರುತ್ತೆ ಅಂತ ಹೇಳಿದರೆ ಅವರು ನನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಆ ಜನಗಳು ದೇವರನ್ನು ಅರಿಯದೇ ಇರುವವರು, ಅನ್ಯರಾಗಿರುವವರು, ಅಸಿರಿಯರು. ಅವರು ಬಂದು ದೇವರಿಗೆ ಭಯಪಡಬೇಕು ಅಂತ ಅವಶ್ಯಕತೆ ಇಲ್ವಲ್ಲ. ಅಲ್ಲೋಗಿ ಬೀದಿಲಿ ನಿಂತು ಕೂಗಿದ್ರೆ ಯಾರು ಕೇಳ್ತಾರೆ ಅಲ್ಲಿ ಎಂಬುದಾಗಿ ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿ, ನಾವಿಲ್ಲಿದ್ರೆ ತಾನೇ ದೇವರು ನಮ್ಮನ್ನು ಹೋಗಲು ಹೇಳುವಂಥದ್ದು ಎಂಬುದಾಗಿ ಹೇಳಿ, ಅದಕ್ಕೆ ನೇರೆದುರಾಗಿ ದೂರ ದೇಶವಾದ ತಾರ್ಷೀಷ್ ಎನ್ನುವಂತಹ ಸ್ಥಳಕ್ಕೆ ಓಡಿ ಹೋಗುವುದಕ್ಕೆ ಹಡಗನ್ನು ಹತ್ತಿದರು. ನೋಡಿ, ದೇವರು ಹೇಳಿದಂತಹ ಮಾತಿಗೆ ವಿಧೇಯನಾಗಲ್ಲ ಅಂತೇಳಿ ನಿನೆವೆಗೆ ಹೋಗು ಅಂತ ಹೇಳಿದರೆ ಅದಕ್ಕೆ ನೇರೆದುರಾಗಿರುವ ವಿಧೇಯತೆ ಇಲ್ಲದೆ ತಾರ್ಷೀಷ್ಗೆ ಓಡೋದ್ರು. ಈಗ ಯೋನ ಎನ್ನುವವರು ಒಂದು ವಿಧೇಯತೆ ಇಲ್ಲದೆ ಇರುವಂಥ ಕಾರ್ಯಕ್ಕೆ ಗುರುತಾಗಿರುವ ಮನುಷ್ಯ. ಈ ಒಂದು ಅವಿಧೇಯತೆ ಯಾತ್ರೊಳಗೆ ಬಂದು ಇರುತ್ತೆ ನೋಡಿ, ಒಂದು ಹಡಗಲ್ಲಿ ಬಂದು ಏರಿತು. ನಾನು ಹೇಳಿದ್ನಲ್ಲ, ಒಂದು ಸ್ಫೋಟವಾಗುವ ಗುಂಡಿನ ಗುಣಾತಿಶಯ ಬಾಧೆಯನ್ನು ಏರ್ಪಡಿಸುವುದು, ಒಂದು ಅವಿಧೇಯತೆಯ ಗುಣಾತಿಶಯ ಕೂಡ ಬಾಧೆಯನ್ನು ಏರ್ಪಡಿಸುವಂಥದ್ದೇ. ಹಾಗಾದರೆ ಇದರಲ್ಲಿ ನೋಡಿ, ಯೋನ ಹಡಗನ್ನು ಹತ್ತಿದ್ದರಿಂದ ಆ ಒಂದು ಹಡಗಲ್ಲಿ ದೊಡ್ಡ ಬಾಧೆ ಉಂಟಾಯಿತು. ಹಡಗಲ್ಲಿ ಪ್ರಯಾಣ ಮಾಡಿದವರು ತಮ್ಮ ವಸ್ತುಗಳೆಲ್ಲವನ್ನ ಕಳಕೊಂಡರು. ಬಾಧೆ ಸತ್ಯವೇದಂಗೆ ಹೇಳುತ್ತೆ. ಯೋನ 1ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ಓದಿ ನೋಡೋಣ. 2ನೇ ವಾಕ್ಯವನ್ನು ನೋಡಿ, ನೀನು ಎದ್ದು ಮಹಾನಗರವಾಗಿರುವ ನಿನೆವೆಗೆ ಹೋಗಿ ಅದಕ್ಕೆ ವಿರುದ್ಧವಾಗಿ ಪ್ರಸಂಗ ಮಾಡು. ಯಾವಾಗಲೂ ವಿರುದ್ಧವಾಗಿ ಪ್ರಸಂಗ ಮಾಡಿದರೆ ಅಷ್ಟೇ ಮುಗೀತು. ವಿರೋಧವಾಗಿ ಪ್ರಸಂಗ ಮಾಡು. ಅವರ ಅಕ್ರಮ ನನ್ನ ಸಮ್ಮುಖವನ್ನು ಬಂದು ತಲುಪಿದೆ ಅಂತ ಹೇಳಿದರು. ಆಗ ಯೋನನು ದೇವರ ಸಮ್ಮುಖದಿಂದ ದೂರ ಹೋಗಿ ತಾರ್ಷೀಷ್ಗೆ ಓಡಿ ಹೋಗುವ ಹಾಗೆ ಎದ್ದು ಯೊಪ್ಪಕ್ಕೆ ಹೋಗಿ ತಾರ್ಷೀಷ್ಗೆ ಹೋಗುವಂತಹ ಒಂದು ಹಡಗನ್ನು ಕಂಡು ಕೂಲಿಯನ್ನು ಕೊಟ್ಟು ತಾನು ದೇವರ ಸಮ್ಮುಖವನ್ನು ಬಿಟ್ಟು ದೂರ ಹೋಗುವ ಹಾಗೆ ಅವರೊಂದಿಗೆ ತಾರ್ಷೀಷ್ಗೆ ಹೋಗುವುದಕ್ಕೆ ಹಡಗನ್ನು ಹತ್ತಿದನು. ನೋಡಿದರೆ ಅವಿಧೇಯತೆ ಬಂದರೆ ಅಲ್ಲಿ ಮೊದಲು ಯೋನನ ಒಳಗೆ ಒಂದು ಬಾಧೆಯನ್ನು ಏರ್ಪಡಿಸಿತು. ಏನು ಬಾಧೆ? ದೇವರ ಸಮ್ಮುಖದಿಂದ ದೂರವಾಗಿ. ಆದಾಮ್ ಅವ್ವಳ ಹಿಂದೆ ಅವಿಧೇಯತೆ ಬಂದಾಗ ಅವರು ದೇವರ ಸಮ್ಮುಖವನ್ನು ಬಿಟ್ಟು ತಾನೇ ಅವರು ದೂರ ಬಂದರು. ಕರ್ತನ ಸಮ್ಮುಖದಿಂದ ಅವರು ಅಟ್ಟಿಸಲ್ಪಟ್ಟರು. ನೋಡಿ, ಅಲ್ಲಿಂದ ಅವರು ದೂರವಾಗಿ ಅವರು ಹೋಗ್ತಾ ಇದ್ದಾರೆ. ದೇವರು ಸಮುದ್ರದ ಮೇಲೆ
ದೊಡ್ಡ ಬಿರುಗಾಳಿಯನ್ನು ಬೀಸುವಂತೆ ಮಾಡಿದರು. ಆದ್ದರಿಂದ ಸಮುದ್ರದಲ್ಲಿ ಹಡಗು ಒಡೆಯತಕ್ಕ ಹಾಗೆ ದೊಡ್ಡ ಗೊಂದಲ ಏರ್ಪಟ್ಟಿತು. ಆಗ ಆ ಒಂದು ಹಡಗಿನವರು ಭಯಪಟ್ಟು ಅವನವನು ತನ್ನ ತನ್ನ ದೇವರ ಕಡೆಗೆ ವಿಜ್ಞಾಪನೆ ಮಾಡಿ ಭಾರವನ್ನು ಲೇಸು ಮಾಡುವ ಹಾಗೆ, ನೋಡಿ ಇವಾಗ ಬಾಧೆ ಬರ್ತಾ ಇದೆ, ಹಡಗಿನ ಬಾಧೆ ಲೇಸಾಗಿ ಮಾಡುವ ಹಾಗೆ, ಇದಿದ್ರೆ ಹಡಗು ಒಡೆದೋಗುತ್ತೆ, ಭಾರವನ್ನು ಲೇಸು ಮಾಡುವ ಹಾಗೆ ಹಡಗಲ್ದಿರುವಂತಹ ಸರಕುಗಳನ್ನು ಸಮುದ್ರದಲ್ಲಿ ಬಿಸಾಡಿಬಿಟ್ಟರು. ಕ್ಯಾಪ್ಟನ್ ಮೇಲಿಂದ ಹೇಳ್ತಾ ಇದ್ದಾರೆ, ಬಿರುಗಾಳಿ ಬಲವಾಗಿದೆ, ಹಡಗಲ್ಲಿ ಬಹಳ ಸರಕನ್ನು ಎಳೆಸಿದ್ದೇವೆ. ಅವರೆಲ್ಲ ಹೋಗುವವರು ವ್ಯಾಪಾರಿಗಳಾಗಿದ್ದಾರೆ. ಇವರು ಒಬ್ಬ ವ್ಯಕ್ತಿ ಮಾತ್ರ ಬರಿಗೈಯಲ್ಲಿ ಹೋದವರು, ಯಾರು? ಯೋನ. ಇವರಿಗೆ ಯಾವ ಸರಕು ಅಲ್ಲಿರಲಿಲ್ಲ. ಹಾಗೆ ಹೋಗುವುದಾದರೆ ಆ ಒಂದು ಹಡಗನ್ನು ಕೂತರು. ಆದರೆ ಅಲ್ಲಿ ವ್ಯಾಪಾರಿ ಹೋಗ್ತಾರೆ ನೋಡಿ, ಅವರು ಪೂರ್ಣವಾಗಿ ತಮ್ಮ ಎಲ್ಲ ಸಾಮಾನುಗಳನ್ನು ಬಿಸಾಡಿದರು ಸಮುದ್ರದ ಒಳಗೆ. ಹಿಂಗಿರುತ್ತೆ ನೋಡಿ, ಇರುವಂತಹ ಪೆಟ್ಟಿಗೆ, ಸೂಟ್ಕೇಸು, ಅವರು ತೆಗೆದುಕೊಂಡು ಹೋದಂತಹ ಆ ವ್ಯಾಪಾರದ ವಸ್ತುಗಳು, ಬಂಡಲ್ ಎಲ್ಲವನ್ನು ತೆಗೆದು ಹಾಕಿ ಸಮುದ್ರಕ್ಕೆ ಹಾಕಿದ್ರು. ಹೆಂಗಿರುತ್ತೆ, ಕಣ್ಣು ಮುಂದೆನೇ ದೊಡ್ಡ ಬಾಧೆ, ಲಾಸ್. ಯೋನ ಆದರೂ ಆ ಒಂದು ಹಡಗಲ್ಲಿ ಕೆಳಗೆ ಇಳಿದು ಅವನು ದೊಡ್ಡ ಆಳವಾದ ನಿದ್ದೆಲಿದ್ದಾನೆ. ಹಾಗಾದರೆ ಇವರ ಬಳಿ ಯಾವ ಘನವೂ ಇಲ್ಲ ಅಲ್ವಾ? ಆಗ ಆ ಕ್ಯಾಪ್ಟನ್ ಬಂದವರ ಬಳಿಯಲ್ಲಿ, ನೀನು ನಿದ್ದೆ ಮಾಡುವಂಥದ್ದು ಏನು? ನೀನು ಎದ್ದು ನಿನ್ನ ದೇವರ ಕಡೆ ವಿಜ್ಞಾಪನೆ ಮಾಡು, ನಾವು ನಾಶವಾಗದ ಹಾಗೆ ಸ್ವಾಮಿ ಒಂದು ವೇಳೆ ನಮ್ಮನ್ನು ಸ್ಮರಿಸಬಹುದು ಅಂತ ಹೇಳಿದರು. ಆಗ ನೋಡಿ, ಇದು ಯಾರ ನಿಮಿತ್ತವಾಗಿ ಬರುತ್ತದೆ ಎಂಬುದಾಗಿ ಚೀಟಿ ಹಾಕಬೇಕು ಅಂತ ನೋಡ್ತಾರೆ. ಅವರು ಯಾರ ನಿಮಿತ್ತವಾಗಿ ಆಪತ್ತು ಬಂದಿತು ಎಂಬುದಾಗಿ ತಿಳಿಯುವ ಹಾಗೆ ಚೀಟನ್ನು ಹಾಕೋಣ ಬನ್ನಿ ಎಂಬುದಾಗಿ ಹೇಳಿ ಒಬ್ಬರೊಂದಿಗೆ ಒಬ್ಬರು ಹೇಳಿಕೊಂಡು ಚೀಟಿಯನ್ನು ಹಾಕಿದರು. ಯೋನನ ಹೆಸರಿಗೆ ಚೀಟಿ ಬಿತ್ತು. ಈ ಒಂದು ಬಾಧೆ ಯಾರಿಂದ ಬಂದದ್ದು? ಈ ಭಯ ಯಾರಿಂದ ಬಂದದ್ದು? ನಾವು ವಸ್ತು ಎಲ್ಲ ಕಳ್ಕೊಂಡ್ವಲ್ಲ, ಯಾರಿಂದ ಬಂದದ್ದು? ಯೋನ. ಯೋನನಿಂದ ಯಾಕೆ ಬಂದಿತ್ತು? ಯೋನ ಅವನ ಅವಿಧೇಯತೆಗೆ ಅಲ್ಲಿ ಗುರುತಾಗಿದ್ದಾನೆ, ಸಿಂಬಲ್. ಅವರು ಅವಿಧೇಯತೆಯ ಒಂದು ಗುರುತಾಗಿದ್ದಾರಲ್ಲಿ. ಆ ಒಂದು ಹಡಗನ್ನು ಹತ್ತಿದ್ರಿಂದ ಅವರು ಬಾಧೆಯನ್ನು ತಂದಿತ್ತು. ಒಂದು ಕುಟುಂಬದ ಒಳಗೆ ಬಂದರೆ ಆ ಕುಟುಂಬದಲ್ಲಿ ಬಾಧೆಯನ್ನು ತರುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅವಿಧೇಯತೆ ಬಂದರೆ ಅದು ಬಾಧೆಯನ್ನು ತರುವಂಥದ್ದಾಗಿದೆ. ಹಾಗಾದರೆ ಬಾಧೆ ಯಾಕೆ ಬರುತ್ತದೆ? ಅವಿಧೇಯತೆಯಿಂದ ಬರುವಂಥದ್ದಾಗಿದೆ. ಆದಾಮನು ಅವ್ವಳು ವಿಧೇಯರಾಗದಿದ್ದರಿಂದ ಅವರ ಜೀವನದಲ್ಲಿ ದೊಡ್ಡ ಬಾಧೆ ಉಂಟಾಯಿತು. ಮನುಷ್ಯ ಕುಲಕ್ಕೆ ಆ ಒಂದು ಬಾಧೆ ದೊಡ್ಡ ಬಾಧೆಯನ್ನು ಏರ್ಪಡಿಸಿತು. ಯೋನ ಏರಿದಾಗ ಹಡಗಲ್ಲಿ ದೊಡ್ಡ ಬಾಧೆ ಉಂಟಾಯಿತು. ಇನ್ನು ಅವರು ಬದುಕಿ ಊರಿಗೆ ಹೋಗಿ ಏನು ಮಾಡಲಿದ್ದಾರೆ? ವಸ್ತು ಎಲ್ಲ ಹೋಯಿತು. ಆ ಊರಲ್ಲಿ ಇಳಿದು ಏನು ಮಾಡಲಿದ್ದಾರೆ? ಏನನ್ನ ವ್ಯಾಪಾರ ಮಾಡಲಿದ್ದಾರೆ ಅವರಲ್ಲಿ? ಹಾಗಾದರೆ ಅವಿಧೇಯತೆ ಎನ್ನುವಂತಹ ಪಾಪಕ್ಕೆ ನೀವು ಸ್ಥಳ ಕೊಟ್ಟರೆ ಅದರ ಗುಣಾತಿಶಯವೇನೆಂತ ನೀವು ಕೇಳುವುದಾದರೆ ಬಾಧೆಯನ್ನು ತರುತ್ತದೆ. ಎರಡನೇದಾಗಿ ಯಾರು ನಾಶವನ್ನು ಉಂಟು ಮಾಡ್ತಾರೆ ನೋಡಿ, ಪಾಪ ನಾಶವನ್ನು ಉಂಟು ಮಾಡುತ್ತದೆ. ಚಿಕ್ಕದ್ದೋ ದೊಡ್ಡದ್ದೋ ಆ ಪಾಪದ ಗುಣವೇ ನಾಶವನ್ನು ಉಂಟು ಮಾಡುತ್ತದೆ. ಅದು ನಮ್ಮ ಜೀವನದಲ್ಲಿ ಬಂದರೆ ಅದು ನಾಶನವನ್ನು ಉಂಟು ಮಾಡುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 36ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನನಗೆ ವಿರುದ್ಧವಾಗಿ ಪಾಪ ಮಾಡುವವನಾಗಲಿ ತನ್ನ ಆತ್ಮವನ್ನು ಬಾಧಿಸುತ್ತಾನೆ. ಈ ಪಾಪ ಎನ್ನುವಂಥದ್ದು ಮೊದಲು ಎಲ್ಲಿ ಬಾಧೆಯನ್ನು ಏರ್ಪಡಿಸುತ್ತೆ ಅಂತ ಕೇಳಿದರೆ ನಮ್ಮ ಆತ್ಮದಲ್ಲಿ ಬಾಧೆಯನ್ನು ಏರ್ಪಡಿಸುತ್ತದೆ. ಆ ಒಂದು ಬಾಧೆ ಆತ್ಮದಲ್ಲಿ ಉಂಟಾಗುವುದಾದರೆ ಮರುಕ್ಷಣವೇ ಆ ಪಾಪವನ್ನು ನೀವು ಬಿಡದಿದ್ದರೆ ಅದು ನಿಮ್ಮ ಜೀವನದಲ್ಲಿಯೂ ಬಾಧೆಯನ್ನು ಉಂಟು ಮಾಡುತ್ತದೆ. ಪಾಪದಿಂದ ಬಾಧೆ ಬರುತ್ತದೆ, ಪ್ರಾಣಾಪಾಯ ಕೂಡ ಬರುತ್ತದೆ, ಪ್ರಾಣ ಹಾನಿ ಉಂಟಾಗುತ್ತದೆ ಪಾಪದಿಂದ. ಪಾಪಕ್ಕೆ ಸಂಬಳ ಮರಣವಲ್ಲವೇ? ಸತ್ಯವೇದಂತಲೇ ಹೇಳುತ್ತೆ, ಪಾಪಕ್ಕೆ ಸಂಬಳ ಮರಣ. ಈ ಪಾಪ ಯಾವ ರೂಪದಲ್ಲಿ ಒಳಗೆ ಬಂದರೂ ಸರಿ, ಅದು ಏನಾದರೂ ಒಂದು ಬಾಧೆಯನ್ನು ತರುತ್ತದೆ ನಮ್ಮ ಜೀವನದಲ್ಲಿ. ನೋಡಿರಿ, ಆಯೆ ಎನ್ನುವಂತಹ ಪಟ್ಟಣದಲ್ಲಿ ಉಂಟಾದಂತಹ ಒಂದು ದೊಡ್ಡ ಬಾಧೆ. ಯೆಹೋಶುವನ ಕಾಲದಲ್ಲಿ ಯೆರಿಕೋ ಪಟ್ಟಣದಲ್ಲಿ ಹೋಗಿ ನಾವು ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ಆ ಪಟ್ಟಣವನ್ನು ಜಯಿಸಿಬಿಟ್ಟರು. ಜಯಿಸಿ ಅವರು ಮುಂದುವರೆದು ಕಾನಾನ್ ಕಡೆಗೆ ನೋಡಿ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಆಯೆ ಎನ್ನುವಂತಹ ಒಂದು ಪಟ್ಟಣವಿದೆ. ಅದು ಆ ಪಟ್ಟಣ ಅಂತ ಹೇಳಿದ್ರೆ ಇವಾಗಿರುವ ರೀತಿಯಲ್ಲಿ ಚುನೈತರಾಗಿರ್ಬೋದು ಅಥವಾ ಮುಂಬೈ ಥರ, ಕಲ್ಕತ್ತಾ ಥರ ನೀವು ಆ ರೀತಿಯಾಗಿ ಅನ್ಕೋಬಾರ್ದು. ಆ ರೀತಿ ಇರುವುದು ಒಂದು ದೊಡ್ಡ ಗ್ರಾಮದ ಹಾಗಿರುತ್ತದೆ ಆ ಒಂದು ಪಟ್ಟಣ. ತಕ್ಷಣ ಯೆಹೋಶುವ ಅಲ್ಲಿದ್ದು ಹೇಳುತ್ತಾರೆ, ನೀವು ಹೋಗಿ ಆ ಪಟ್ಟಣದಲ್ಲಿ ಗೂಢಾಚಾರರಾಗಿದ್ದು ಬರಬೇಕು. ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿಗಿಂತ ದೊಡ್ಡ ಸೈನ್ಯವಿದೆಯಾ, ಅವರ ಬಲವೇನು ಎಂಬುದಾಗಿ ನೋಡ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಯೆಹೋಶುವನ ಮನುಷ್ಯರು ಕೆಲವೊಬ್ಬರು ಸೇರಿ ಈ ಪಟ್ಟಣವನ್ನು ನೋಡ್ಕೊಂಬರ್ತಾರೆ. ಸುತ್ಕೊಂಡು ಬರಬೇಕಾದ್ರೆ ಅದೇನು ದೊಡ್ಡ ವ್ಯಕ್ತಿಗಳಾಗಿ ಅವ್ರು ಕಾಣಿಸ್ತಾ ಇಲ್ಲ.
ಅವನವನ ಕೆಲಸ ಮಾಡಿ ಕೂಲಿ ಮಾಡಿಕೊಂಡು ಹಾಗೆ ಇದ್ದಾರೆ. ದೊಡ್ಡ ಸೈನ್ಯವಿರುವ ಹಾಗೆಯೋ ಅಥವಾ ದೊಡ್ಡ ಯುದ್ಧ ಮಾಡುವಷ್ಟು ಒಂದು ದೊಡ್ಡ ಎದುರಾಳಿಗಳಾಗಿ ಇರುವಂತಹ ವ್ಯಕ್ತಿಗಳಾಗಿ ಕಂಡು ಬರ್ತಿಲ್ಲ. ಅವರು ನೋಡಿದ್ರೆ ಸಾಧಾರಣವಾಗಿರುವ ವ್ಯಕ್ತಿಗಳಾಗಿದ್ದಾರೆ. ಒಂದು ಕ್ರಮಪಡಿಸಲ್ಪಟ್ಟಂತಹ ಅರಸನೋ ಅಥವಾ ಕ್ರಮವಾಗಿರುವಂತಹ ಒಂದು ಸೈನ್ಯನೋ ಆಯುಧಗಳು ಇರುವ ಹಾಗೆ ಅವರಿಗೇನು ಕಾಣಿಸ್ತಿಲ್ಲ. ತಕ್ಷಣ ಅವರು ನೇರವಾಗಿ ಬಂದು ಯೆಹೋಶುವನ ಬಳಿ ಹೇಳ್ತಾರೆ, ನಾವೆಲ್ಲರೂ ಯುದ್ಧಕ್ಕೆ ಹೋಗೋದು ಬೇಕಾಗಿಲ್ಲ, ಚಿಕ್ಕ ಊರದು, ಸ್ವಲ್ಪ ಮಂದಿ ಮಾತ್ರ ನಾವು ಹೋಗೋಣ, ಅದನ್ನು ಸುಲಭವಾಗಿ ನಾವು ಹಿಡಿಯಬಹುದು ಎಂಬುದಾಗಿ ಅವರು ಹೇಳಿದ್ರಲ್ಲಿ ಅರಿತು ಹೇಳಿ ಅವರು ಅದೇ ರೀತಿ ಈ ಪಟ್ಟಣವನ್ನು ಮುತ್ತಿಗೆ ಹಾಕಿ ಆ ಪಟ್ಟಣದ ಮೇಲೆ ಯುದ್ಧಕ್ಕೋಸ್ಕರವಾಗಿ ಕೆಲವು ಮಂದಿ ಮಾತ್ರ ಹೊರಟರು. ಆ ಹೊರಟು ಹೋದಾಗ ಪಟ್ಟಣದ ಒಳಗೆ ಪ್ರವೇಶ ಮಾಡಿದರೆ ಇವರು ಅಂದುಕೊಂಡಂತೆ ಇಲ್ಲ. ಆ ವ್ಯಕ್ತಿಗಳು ಅಲ್ಲಿ ಕತ್ತಿ ಎಲ್ಲವನ್ನ ತೆಗೆದುಕೊಂಡು ಓಡಿಸ್ಕೊಂಬರ್ತಾ ಇದ್ದಾರೆ. ಇವರು ಬೆನ್ನು ತೋರಿಸಿ ಓಡಿ ಬರ್ತಾರೆ ಸೋತು. ಸ್ವಲ್ಪ ಮಂದಿ ಸತ್ತೋದ್ರು. ನಷ್ಟ. ಯೆಹೋಶುವನಿಗೆ ಈ ಮಾಹಿತಿ ಬರುತ್ತದೆ. ನಾವು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ವಲ್ಲ, ನಾವು ಹೋದಾಗ ಜಯಿಸಲಾಗಲಿಲ್ವಲ್ಲ, ಮುಂದೆ ಹೋಗೋಕ್ಕಾಗಲಿಲ್ವಲ್ಲ, ಆ ಪಟ್ಟಣದಲ್ಲಿರುವವರು ನಮ್ಮನ್ನು ಮತ್ತೆ ಹೊಡೆಯುವುದಕ್ಕೆ ಮುಂದಾದರು, ಏನು ಮಾಡುವುದು ಅಂತೇಳಿ. ಯೆಹೋಶುವನಿಗೆ ಭಯ. ಒಂದು ಕಡೆ ನೋವು. ದೇವರ ಬಳಿ ಹೋಗಿ ಅಳ್ತಾ ಇದ್ದಾರೆ. ನಿನ್ನೆ ಅಷ್ಟು ದೊಡ್ಡ ಪಟ್ಟಣ ಯೆರಿಕೋ, ಎಷ್ಟು ದೊಡ್ಡ ರಾಜ್ಯ, ಸೈನ್ಯ ಸುಲಭವಾಗಿ ಜಯಿಸೋದವಲ್ಲ, ಇದೊಂದು ಚಿಕ್ಕ ಪಟ್ಟಣದಿಂದ ಜಯಿಸಕ್ಕಾಗದೆ ನಮ್ಮ ವ್ಯಕ್ತಿಗಳು ಸತ್ತೋದ್ರಲ್ಲ, ಬಾಧೆ ಉಂಟಾಯಿತಲ್ಲ, ಯಾತರಿಂದ ದೇವರೇ ಎಂಬುದಾಗಿ ಹೇಳಿ ದೇವರ ಸಮ್ಮುಖದಲ್ಲಿ ಅಳ್ತಾರೆ. ಯೆಹೋಶುವ 7ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯವೇ ಹೇಳುತ್ತದೆ. ಇಸ್ರಾಯೇಲ್ಯರು ಶಾಪಕ್ಕೆ ಆಸ್ಪದವಾದ ದ್ರೋಹವನ್ನು ಮಾಡಿದರು. ಯಾವ ರೀತಿ ಅಂತ ಕೇಳಿದರೆ, ಯಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮೆಯ ಮಗನು ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ತೆಗೆದುಕೊಂಡ. ಆದ್ದರಿಂದ ಇಸ್ರಾಯೇಲರೆಲ್ಲರ ಮೇಲೆ ದೇವರ ಕೋಪವು ಉರಿಯಿತು. ದೇವರು ಹೇಳಿದರು, ಯೆರಿಕೋ ಪಟ್ಟಣವನ್ನು ನೀವು ನಾಶ ಮಾಡುವಾಗ ಅದರಲ್ಲಿರುವಂತಹ ಯಾವ ವಸ್ತುವನ್ನು ಮುಟ್ಟಬಾರದು, ಅದು ಶಾಪಗ್ರಸ್ತ ವಸ್ತು. ಅದು ದೊಡ್ಡ ಪಟ್ಟಣವೇ ಯೆರಿಕೋ ಪಟ್ಟಣ. ಆ ಕೋಟೆ ಕೆಳಗೆ ಬಿದ್ದಿತು. ಒಳಗೆ ನುಗ್ಗಿ ನೀವು ಅವರನ್ನು ಸಂಹರಿಸುತ್ತೀರಾ, ಜಯಿಸುತ್ತೀರಾ, ಆದರೆ ಯಾವ ವಸ್ತುವನ್ನು ಮುಟ್ಟಬಾರದು ಎಂಬುದಾಗಿ ದೇವರು ಹೇಳಿದರು. ಆದರೆ ದೊಡ್ಡ ದೊಡ್ಡ ಅರಮನೆ ಕಟ್ಟಡಗಳು ಬೀಳುವುದನ್ನು ನೋಡಿ ಆಕಾಯನುವಂತಹ ಒಬ್ಬನ ಆಸೆಪಟ್ಟು ಬಹಳ ಅಮೂಲ್ಯವಾದ ವಸ್ತುಗಳನ್ನು ಗೊತ್ತಿಲ್ಲದೆ ತೆಗೆದುಕೊಂಡು ಒಳಗೆ ತನ್ನ ಗೂಡಾರದಲ್ಲಿಟ್ಟುಕೊಂಡಿದ್ದಾನೆ. ಕರ್ತನು ಹೇಳುತ್ತಾರೆ, ಕರ್ತನ ಕೋಪ ಅವರ ಮೇಲೆ ಬಂದಿತ್ತು. ಯೆಹೋಶುವ ಯೆರಿಕೋವಿನಿಂದ ಬೆತೇಲಿಗೆ ಕೆಳಗಿರುವಂತಹ ಬೆತಾವೇನ್ ಸಮೀಪದಲ್ಲಿರುವಂತಹ ಆಯಿ ಪಟ್ಟಣಕ್ಕೆ ಹೋಗುವ ಹಾಗೆ ವ್ಯಕ್ತಿಗಳನ್ನು ಕಳುಹಿಸಿ, ನೀವು ಹೋಗಿ ಆ ಪಟ್ಟಣವನ್ನು ನೋಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಯೆಹೋಶುವನ ವಿಷಯ ಗೊತ್ತಿಲ್ಲ. ಪಾಪ ಒಳಗೆ ಬಂದಾಯಿತು, ಶಾಪಕ್ಕೆ ಆಸ್ಪದವಾದದ್ದು ಒಳಗೆ ಬಂದಾಯಿತು. ಯೆಹೋಶುವನಿಗೆ ಅದು ಗೊತ್ತಿಲ್ಲ. ಅವರು ಜನಗಳನ್ನು ಕಳುಹಿಸಿದರು. ಆ ಜನಗಳು ಆಯಿ ಪಟ್ಟಣವನ್ನು ನೋಡಿಕೊಂಡು ಬಂದು ಯೆಹೋಶುವನ ಬಳಿ ಬಂದು ಅವನನ್ನು ನೋಡಿ, ಜನಗಳು ಎಲ್ಲರೂ ಹೋಗುವಂಥ ಅವಶ್ಯವಿಲ್ಲ, ಯುದ್ಧಕ್ಕೆ ನಾವೆಲ್ಲ ದಂಡೆತ್ತಿ ಹೋಗಬೇಕಾಗಿದ್ದಿಲ್ಲ, ಹೆಚ್ಚು ಕಡಿಮೆ 2,000 ಅಥವಾ 3,000 ಮಂದಿ ಹೋಗಿ ಈ ಪಟ್ಟಣವನ್ನು ಜಯಿಸಬಹುದು. ಎಲ್ಲರನ್ನ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ, ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಅಂತ ಹೇಳಿದರು. ಹಾಗೆ ಜನಗಳಲ್ಲಿ ಹೆಚ್ಚು ಕಡಿಮೆ 3,000 ಮಂದಿ ಆ ಸ್ಥಳಕ್ಕೆ ಹೋದರು. ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ನೋಡಿದ್ರ ಬಾಧೆ. ಯೆಹೋಶುವನಿಗೇನು ಅರ್ಥ ಆಗ್ತಾ ಇಲ್ಲ. ನಾವು ಇಷ್ಟು ಬಲವಾದವರು, 3,000 ಮಂದಿ ಹೋಗಿದ್ದೇವೆ, ಜಯಿಸಕ್ಕಾಗಲಿಲ್ವಲ್ಲ. ದೇವರ ಬಳಿ ಹೋಗಿ ಕೇಳ್ತಾರೆ. ದೇವರು ಕಾರಣವನ್ನು ಹೇಳುತ್ತಾರೆ. ಈ ನಾಶನ ನಿಮ್ಮಲ್ಲಿ ಬಂದದಕ್ಕೆ ಕಾರಣವೇನು? ಕೆಲವರು ಸಂಹಾರವಾಗಿದ್ದಕ್ಕೆ ಕಾರಣವಾದರೂ ಏನು? ಕರ್ತನು ಹೇಳುತ್ತಾರೆ ಯೆಹೋಶುವನಿಗೆ 7ನೇ ಅಧ್ಯಾಯ 11ರಿಂದ ಕೆಲವೊಂದು ವಾಕ್ಯಗಳನ್ನು ಹೇಳುತ್ತಾರೆ. ಇಸ್ರಾಯೇಲ್ಯರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೊದಲು ಹೇಳಿದರು, ಈ ಇಸ್ರಾಯೇಲ್ಯರು ಪಾಪವನ್ನು ಮಾಡಿದ್ದಾರೆ, ನಾನು ಅವರಿಗೆ ಕೊಟ್ಟಂತಹ ಆಜ್ಞೆಯ ನಿಬಂಧನೆಯನ್ನು ಮೀರಿದ್ದಾರೆ, ಪಾಪಕ್ಕೆ ಆಸ್ಪದವಾದದನ್ನು ತೆಗೆದುಕೊಂಡು ಕಳ್ಳತನ ಮಾಡಿದ್ದು, ವಂಚಿಸಿದ್ದು, ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟದ್ದು ಅಂತ ಹೇಳ್ತಾರೆ. ಅದನ್ನು ಮರೆಯಾಗಿ ಬಚ್ಚಿಟ್ಟಿದ್ದಾರೆ. ತನ್ನ ಮನೆಯೊಳಗೆ ತನ್ನ ವಸ್ತುಗಳೊಂದಿಗೆ ಅದನ್ನು ಬಚ್ಚಿಟ್ಟಿದ್ದಾರೆ. ಆದುದರಿಂದ ಆ ಒಂದು ಪಾಪವೆನ್ನುವುದು ಎಲ್ಲಿದ್ದರೂ ಮರೆಯಾಗಿದ್ದರೂ ಅದೇನಾಗುತ್ತೆ ಅಂದರೆ ಅದು ನಾಶನವನ್ನು ಉಂಟು ಮಾಡದೆ ಬಿಡುವುದಿಲ್ಲ. ಆದ್ದರಿಂದ ಇಸ್ರಾಯೇಲ್ಯರು ತಮ್ಮ ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವವರಾದರು. ಅವರು ಶಾಪಗ್ರಸ್ತರು. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವವರೆಗೆ
ನಾನು ನಿಮ್ಮ ಸಂಗಡ ಬರುವುದಿಲ್ಲ ಅಂತ ಹೇಳಿದರು. ತಕ್ಷಣ ಅವರು ಹೋಗಿ ಎದ್ದು ಯಾರ ಮನೆಯಲ್ಲಿದೆ ಎಂಬುದಾಗಿ ಒಂದೊಂದಾಗಿ ಅವರು ಚೀಟಾಕಿ ನೋಡಿ ವಿಚಾರಿಸಿ ಆ ಕಾರಣನ ಕಂಡು ಹಿಡಿದು ಅವನನ್ನು ಕಲ್ಲೆಸೆದು ಅದು ಎಲ್ಲಿದೆ ಆ ಪಾಪ ಅಂತ ನೋಡುವುದಾದರೆ ಆ ಕಾನನ ಗುಡಾರದ ಒಳಗೆ ಗೂಡರವನ್ನು ಹಾಕಿ ಮಣ್ಣನ್ನು ತೋಡಿ ಅದರೊಳಗೆ ಆ ಪಾಪವನ್ನು ಮರೆಯಾಗಿರುವ ಪಾಪ ಬಚ್ಚಿಟ್ಟಿದ್ದಾನೆ. ಪಾಪವನ್ನು ನೀವು ಎಲ್ಲೇ ಇಟ್ಟಿದ್ರೂ ಸರಿ, ನೇರವಾಗಿಟ್ಟಿದ್ರು ಸರಿ, ವಿಗ್ರಹವಾಗಿಟ್ಟಿದ್ರು ಸರಿ, ಮಣ್ಣೊಳಗೆ ತೋಡಿ ಮರೆಯಾಗಿಟ್ಟಿದ್ರು ಕೂಡ ಸರಿ, ಅದು ಬಾಧೆಯನ್ನು ಉಂಟು ಮಾಡುತ್ತದೆ. ಅದನ್ನು ನೀಗಿಸಿದ ನಂತರವೇ ಅವರಿಂದ ಜಯಿಸಕ್ಕೆ ಸಾಧ್ಯವಾಯಿತು. ಹಾಗಾದರೆ ಒಂದು ಅವಿಧೇಯತೆ ಬಾಧೆಯನ್ನು ಉಂಟು ಮಾಡುತ್ತದೆ. ಪಾಪ ಯಾವ ರೂಪದಲ್ಲಿದ್ದರೂ ಕೂಡ ಆ ಕಾನನ ಮನೆಯಲ್ಲಿ ಮಣ್ಣಿನ ಕೆಳಗೆ ಬಚ್ಚಿಟ್ಟಲ್ಪಟ್ಟದಾಗಿದ್ದರೂ ಮರೆಯಾಗಿದ್ದರೂ ಕೂಡ ಅದು ಬಾಧೆಯನ್ನು ಜೀವನದಲ್ಲಿ ಉಂಟು ಮಾಡುತ್ತದೆ. ಮೂರನೇ ಕಾರ್ಯವನ್ನು ನೋಡಿ, ಹಣದಾಸೆಯಿಂದ ಬಾಧೆ ಉಂಟಾಗುತ್ತದೆ. ಎಷ್ಟು ದೊಡ್ಡದು ನೋಡಿ. 1 ತಿಮೋತಿಯ ಪುಸ್ತಕ 6ನೇ ಅಧ್ಯಾಯ 9-10 ವಾಕ್ಯಗಳು. ಅದರಲ್ಲಿ ಏನು ಹೇಳ್ತಾರೆ? ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶ್ರಯಗಳಲ್ಲಿ ಬೀಳುತ್ತಾರೆ. ಇಂಥ ಆಶ್ರಯಗಳು, ಹಣದಾಸೆ, ಎಲ್ಲ ಕೆಟ್ಟತನಕ್ಕೂ ಬೇರಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅವರು ಹೇಳ್ತಾರೆ, ಈ ಹಣ ಆಸೆ ಬರುವುದಾದರೆ, ವಸ್ತುವಿನ ಆಸೆ ಬರುವುದಾದರೆ ಅದು ನಿಮ್ಮ ಜೀವಿತದಲ್ಲಿ ಬಾಧೆಯನ್ನು ಏರ್ಪಡಿಸುತ್ತೆ. ಬುದ್ಧಿಹೀನವಾಗಿರುವಂತಹ ಬಾಧೆಯಾಗಿರುವ ಹಲವು ವಿಧವಾಗಿರುವ ಇಚ್ಛೆಗಳು ಉಂಟಾಗುತ್ತೆ. ನೋಡಿ ವಾಕ್ಯದಲ್ಲಿ, ಹಣದಾಸೆ ಬರುವುದಾದರೆ, ಹಣ ಪಾಪವಲ್ಲ, ಹಣದಾಸೆ ಪಾಪ. ಹಾಗಾದರೆ ಒಬ್ಬನು ಹಣವನ್ನು ಹುಡುಕಬೇಕು, ಹಣದ ಹಿಂದೆ ಓಡಬೇಕು. ಹಣದಾಸೆ ಎಲ್ಲ ಕೆಟ್ಟತನಕ್ಕೂ ಮೂಲವಾಗಿದೆ. ಕೆಲವರು ಅದನ್ನು ಇಚ್ಛಿಸಿ ಆ ಒಂದು ಇಚ್ಛೆ ಬಂದ ಕೂಡಲೇ ನಂಬಿಕೆಯನ್ನು ಬಿಟ್ಟು ಜಾರಿ ನಂಬಿಕೆಯಲ್ಲಿ ಒಂದು ಬಾಧೆ, ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಒಂದು ಬಾಧೆ, ಹಲವು ವಿಧವಾಗಿರುವಂತಹ ಇಚ್ಛೆಗಳಿಂದ ಉಂಟಾಗುವಂತಹ ಬಾಧೆ. ಇದಕ್ಕೆಲ್ಲ ಮೂಲ ಕಾರಣವಾಗಿ ಯಾರಿದ್ದಾರೆ ಅಂತ ಹೇಳಿದರೆ ಹಣದಾಸೆ ಇರುವಂಥದ್ದಾಗಿದೆ. ಈ ಹಣದಾಸೆ ಒಳಗೆ ಬರುವುದಾದರೆ ಅದು ನಮ್ಮಲ್ಲಿ ಒಂದು ಬಾಧೆಯನ್ನು ಏರ್ಪಡಿಸುತ್ತದೆ. ಇವತ್ತು ಬಹಳ ಸೇವೆಗಳಲ್ಲಿ ಹಣವನ್ನು ಕೊಟ್ಟರೆ ಕೂಡ ಪರವಾಗಿಲ್ಲ, ಅವರಿಗೆ ಪಾಸ್ಟರ್ ಬಂದು ನೀವು ಒಳ್ಳೆ ಶ್ರೀಮಂತರಾಗಿರಬೇಕು, ಕರ್ತನು ಬಯಸುತ್ತಾರೆ, ನನ್ನ ಬಳಿ 500 ಕೋಟಿ ಇರುವಂಥದ್ದಾಗಿದೆ, ನಮ್ಮ ಸಭೆಯಲ್ಲಿ ಬರುವಂತಹ ಎಲ್ಲರಿಗೂ ಅದನ್ನು ವಿಭಾಗಿಸಿಕೊಳ್ಳಲು ಇಷ್ಟಪಡ್ತೀನಿ, ಒಬ್ಬೊಬ್ಬರಿಗೂ ಒಂದು 50 ಲಕ್ಷ ಕೊಡೋಕ್ಕೆ ಇಷ್ಟಪಡ್ತೀನಿ, ಕೊಟ್ಟರೆ ಕೂಡ ಪರವಾಗಿಲ್ಲ. ಆದರೆ ಇವರು ಹಣವನ್ನು ಕೊಡುವುದಿಲ್ಲ, ಹಣದಾಸೆಯನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಬೇಕಾದ್ರೆ ಹಣವನ್ನು ಕೇಳಿ ಪ್ರಾರ್ಥನೆ ಮಾಡಿರಿ, ಬಂಗಾರವನ್ನು ಕೇಳಿ ಪ್ರಾರ್ಥನೆ ಮಾಡಿರಿ, ಹಣ ಅವಶ್ಯಕತೆಯನ್ನು ಕೇಳಿ ನಿಮ್ಮ ಹೃದಯದ ಮುಂದೆ ತೆಗೆದುಕೊಂಡು ಬಂದು ಸ್ವತಂತ್ರಿಸಿಕೊಳ್ಳ್ರಿ ಎಂಬುದಾಗಿ ಎಲ್ಲ ಇವನೇನು ಮಾಡ್ತಾನೆ ಅಂತ ಹೇಳಿದರೆ, ಈ ಹಣದಾಸೆಯಲ್ಲಿ ಹಿಡಿಯಲ್ಪಟ್ಟವನಾಗಿ ಪ್ರಾರ್ಥನೆ ಮಾಡಿದರೆ, ಹಣ ಕಾಣಿಕೆ ಹಾಕಿದ್ರೆ ಅದರಲ್ಲಿ ಹಣ ಬರುತ್ತಾ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ಸಭೆಗೆ ಬರುವುದಾದರೆ ನಮಗೆ ದೇವರು ಹಣ ಕೊಡ್ತಾನೆ ಅಂತ ಇಷ್ಟಪಡ್ತಾನೆ. ಈ ಹಣದ ಆಸೆಯನ್ನು ಪ್ರೇರೇಪಿಸುವುದಾದರೆ ಒಬ್ಬ ಪಾಸ್ಟರ್ ನಮಗೆ ನಿಜವಾಗಲೂ ಒಳ್ಳೇದು ಮಾಡಬೇಕು ಅಂದರೆ ಹಣ ಕೊಡಲಿ, ಅದೇನು ಮಾಡಲ್ಲ. ಆದರೆ ಹಣದಾಸೆಯನ್ನು ಕೊಡುವುದಾದರೆ ನಿಮ್ಮನ್ನು ಬಾಧಿಸದೆ ಅದು ಬಿಡುವುದಿಲ್ಲ. ಇದು ನಾನು ಹೇಳ್ತಾ ಇಲ್ಲ ಕಣ್ರಿ, ಸತ್ಯವೇದ ವಾಕ್ಯ ಹೇಳ್ತಾ ಇದೆ. ನಾನು ನಿಮಗೆ ಹಣದ ಆಸೆಯನ್ನು ಕೊಡುತ್ತೇನೆ, ನೀವು ದೇವರಿಗೆ ಸೇವೆ ಮಾಡಿದ್ರೆ ಶ್ರೀಮಂತರಾಗ್ತೀರಾ. ನೀವು ಬಂದು 10 ಟ್ರ್ಯಾಕ್ಸ್ ಕೊಟ್ಟರೆ ದೇವರು ನಿಮಗೆ 10,000 ರೂಪಾಯಿ ಕೊಡ್ತಾರೆ. ನೀವು ಕಾಣಿಕೆಯನ್ನು ಕೊಟ್ಟರೆ, ನೀವು 10ರಲ್ಲಿ 1 ಕೊಟ್ಟರೆ ದೇವರು ಅದನ್ನು 100 ಕೊಡ್ತಾರೆ. ಈ ರೀತಿಯಾಗಿ ಹಣವನ್ನು ಕೊಡುವುದಾದರೆ ಆಪತ್ತಲ್ಲ, ಆದರೆ ಆಸೆಯನ್ನು ಕೊಡುವುದಾದರೆ ಅದು ಅವರಿಗೆ ಆಪತ್ತು. ಆ ಹಣದಾಸೆಯ ಒಂದು ಗುಣಾತಿಶಯ ಬಾಧೆಯನ್ನು ಏರ್ಪಡಿಸುತ್ತದೆ. ನಾನು ಹೇಳ್ತಿಲ್ಲ, ಇದನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಕೆಲವರು ಆ ಹಣದಾಸೆಯನ್ನು ಇಚ್ಛಿಸಿ ನಂಬಿಕೆಯನ್ನು ಬಿಟ್ಟು ದೂರ ಸರಿದು ನಂಬಿಕೆ ಬಾಧೆಯಾಯಿತಲ್ಲಿ ಅವರು ಜಾರಿ ಬಿದ್ದು ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುವವರಾಗಿದ್ದಾರೆ. ತಮ್ಮನ್ನು ತಾವೇ ತಿವಿಸಿಕೊಂಡು ಬಾಧೆಯನ್ನು ಏರ್ಪಡಿಸ್ಕೊತಾರೆ. ಹಾಗಾದರೂ ಈ ಹಣದಾಸೆಯನ್ನು ಪ್ರೇರೇಪಿಸುವಂಥದ್ದು, ಹಣದಾಸೆಯಿಂದ ಹಿಡಿಯಲ್ಪಡುವಂಥದ್ದು, ಹಣದ ಮೇಲೆ ಆಸೆಯನ್ನು ಇಟ್ಟು ಅದಕ್ಕಾಗಿ ದೇವರನ್ನು ಹಿಂಬಾಲಿಸುವಂಥದ್ದು, ದೇವರು ಹೇಳುತ್ತಾರೆ, ಇಹಲೋಕಕ್ಕೆ ಮಾತ್ರ ನನ್ನನ್ನು ಹಿಂಬಾಲಿಸುವವನು ಎಲ್ಲರಲ್ಲಿಯೂ ಪರಿತಪಿಸುವಂಥ ಸ್ಥಿತಿಯಲ್ಲಿರ್ತಾನೆ ಅಂತ. ಅವನ ಉದ್ದೇಶ ಇಹಲೋಕದ ಕಾರ್ಯವಾಗಿದ್ದರೆ ಹಲವು ಕಡೆ ನೀವು ನೋಡುವುದಾದರೆ, ನೀವು ನಿತ್ಯ ಜೀವಿತದ ಬಗ್ಗೆ ಮಾತಾಡಿದ್ರೆ ಕೇಳೋದಿಲ್ಲ, ರಕ್ಷಣೆಯ ಬಗ್ಗೆ ಮಾತಾಡಿದ್ರೆ ಕೇಳಿಸಿಕೊಳ್ಳುವುದಿಲ್ಲ.
ಅವರಿಗೆ ಬೇಕಾಗಿರುವಂತಹ ಒಳಿತಿನ ಬಗ್ಗೆ ಮಾತಾಡಬೇಕು, ಗುಣವಾಗುವುದರ ಬಗ್ಗೆ ಮಾತಾಡಬೇಕು, ಹಣ ಸಿಗೋದ್ರ ಬಗ್ಗೆ ಮಾತಾಡಬೇಕು, ಸಮೃದ್ಧಿಯಾಗಿರುವ ಜೀವನದ ಬಗ್ಗೆ ಮಾತಾಡಬೇಕು, ಸಮೃದ್ಧಿಯ ವಾಗ್ದಾನದ ಬಗ್ಗೆ ಮಾತಾಡಬೇಕು. ಅದನ್ನೇ ಬಹಳವಾಗಿ ಕೇಳಿಸ್ಕೊತಾರೆ. ಅದು ನನಗಿದೆಯಾ, ನೀವು ಮಾತಾಡುವಂಥ ಸಂದೇಶದಲ್ಲಿದೆಯಾ ಎಂಬುದಾಗಿ ಕೇಳ್ತಾರೆ. ಈ ರೀತಿಯಾಗಿರುವ ಹಣದಾಸೆ ನಮ್ಮ ಒಳಗೆ ಬರುವುದಾದರೆ, ಹಣದ ಮೇಲೆ ಇಡುವಂತಹ ಒಂದು ಆಸಕ್ತಿ ಬಂದರೆ, ಅದು ಖಂಡಿತವಾಗಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಬಾಧೆಯನ್ನು ಏರ್ಪಡಿಸುತ್ತದೆ. ಐಶ್ವರ್ಯವಂತನಾಗಿರುವಂತಹ ಯೌವನಸ್ಥನು ನೋಡಿ, ಅವನಿಗೆ ಹಣವಿದೆ, ಆದರೆ ಹಣದ ಮೇಲೆ ಒಂದು ಆಸೆ ಇದೆ. ಆ ಐಶ್ವರ್ಯವಂತನಾಗಿರುವ ಯೌವನಸ್ಥ ದೇವರ ಬಳಿ ಬಂದು ಕೇಳುತ್ತಾನೆ, ದೇವರೇ, ನೋಡುವುದಾದರೆ ಮೇಲೆಲ್ಲ ಬಂಗಾರ, ಜಿಲಿ ಜಿಲಿ ಬಂದು ನಿಂತಿದ್ದಾನೆ. ದೇವರೇ, ನಾನು ನಿತ್ಯ ಜೀವವನ್ನು ಹೊಂದಲು ಏನು ಮಾಡಬೇಕು? ದೇವರು ಹೇಳುತ್ತಾರೆ, ದೇವರು ನಿಮಗೆ ಕೊಟ್ಟಿರುವಂತಹ ಕಟ್ಟಳೆಗಳನ್ನು ಕೈಗೊಳ್ಳು ಅಂತ ಹೇಳಿದರು. ನಾನು ಚಿಕ್ಕಂದಿನಿಂದ ಕಟ್ಟಳೆಗಳನ್ನು ಕೈಗೊಳ್ಳುತ್ತಿದ್ದೀನಲ್ಲ, 10 ಕಟ್ಟಳೆಗಳು, ಸತ್ಯವೇದ ಹೇಳಲ್ಪಟ್ಟಿರುವಂತಹ ಆಜ್ಞೆಗಳನ್ನು ಕೈಗೊಳ್ಳುತ್ತಾ ಇದ್ದೇನೆ, ಆದರೂ ನನ್ನಲ್ಲಿ ಯಾವ ಒಂದು ಕೊರತೆ ಇದೆ ಅಂತ ಕೇಳಿದರು. ಆಗ ದೇವರು ಹೇಳಿದರು, ನಿನಗಿರುವ ಎಲ್ಲವನ್ನ ಮಾರಿ ದರಿದ್ರರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸಿ ಬಾ ಅಂತ ಹೇಳಿದರು. ಅವನು ಕೇಳಿದ್ರು, ಉತ್ತರವನ್ನು ಕೊಟ್ಟ. ಈಗ ನೋಡಿ, ಅವನು ಅಧಿಕ ಐಶ್ವರ್ಯವಂತನಾಗಿರುವುದರಿಂದ ಇದೆಲ್ಲ ಕೊಡಬೇಕಾ ಎಂಬುದಾಗಿ ಹಣದ ಮೇಲೆ ಒಂದು ಆಸಕ್ತಿ, ಕೊಡಬೇಕಾ ಅಂತ ಹೇಳಿ ಅದನ್ನು ಕೊಡಲು ಮನಸ್ಸಿಲ್ಲದೆ ದುಃಖಮುಖವಾಗಿ ಹಿಂದಿರುಗಿ ಹೋದನು. ಅವನು ಏನು ಕಳ್ಕೊಂಡ? ಅವನಿಟ್ಟುಕೊಂಡಿರುವಂಥ ಹಣದ ಮೇಲಿರುವಂಥ ಆಸಕ್ತಿ ಅವನ ನಿತ್ಯ ಜೀವಿತವನ್ನು ಬಾಧಿಸಿಕೊಂಡಿತು. ಅದು ನಿತ್ಯ ಜೀವನ ಹೊಂದಿಲ್ಲ, ಅವನ ಹಿಂದೆ ಹೊಟ್ಟೋಗ್ಬಿಟ್ಟ. ನೋಡಿ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ. ಯೇಸು ಅವನನ್ನು ನೋಡಿ ಅವನ ಬಳಿ ಬಹಳ ಪ್ರೀತಿಯಿಂದ, ನಿನ್ನ ಬಳಿ ಒಂದು ಕೊರತೆ ಇದೆ, ನೀನು ಹೋಗಿ ನಿನಗಿರುವ ಎಲ್ಲವನ್ನ ಮಾರಿ ಬಡವರಿಗೆ ಕೊಡು, ಬ್ಯಾಂಕಲ್ಲಿ ಇಡಬೇಡ, ಹಂಗೆ ಮಾಡು ಅಂತ ಹೇಳ್ತಾರೆ. ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದಾಗ ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದುದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದರು. ದೇವರು ಹೇಳಿದಂತಹ ಮಾತಿದು. ದೇವ ಜನಗಳು ಬಂದು ಈ ಹಣದಾಸೆಗೆ ಸ್ಥಳವನ್ನು ಕೊಟ್ಟು ಅದರಲ್ಲಿ ಬಾಧೆಗೆ ಒಳಗಾಗಿ ತಮ್ಮ ನಂಬಿಕೆಯನ್ನು ಕಳಕೊಂಡಂತಹ ಎಷ್ಟೋ ಸೇವಕರಿದ್ದಾರೆ. ತಮ್ಮ ಆದಿ ಪ್ರತಿಷ್ಠೆಯನ್ನು ಕಳಕೊಂಡಿರುವಂಥ ಸಭೆಗಳು ಇವೆ. ದೇವ ಮನುಷ್ಯರು ಇದ್ದಾರೆ ಹಣದ ಹಿಂಭಾಗದಲ್ಲಿ. ದೇಮ ಎನ್ನುವವನು ಕರ್ತನನ್ನು ಹಿಂಬಾಲಿಸಲು ಬಂದು ಈ ಪ್ರಪಂಚದ ಮೇಲೆ ಆಸೆಯನ್ನು ಇಟ್ಟು ದೇವ ಮನುಷ್ಯರನ್ನು ಬಿಟ್ಟು ದೂರ ಹೋದನೆಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ಈ ಹಣದಾಸೆ ಬಾಧೆಯನ್ನು ಏರ್ಪಡಿಸುತ್ತದೆ. ಅನಂತರ ಏನು ಬಾಧೆಯನ್ನು ಉಂಟು ಮಾಡುತ್ತದೆ? ಕರ್ತನ ಮಾತಿಗೆ, ಕರ್ತನ ಪ್ರವಾದನೆಗಳಿಗೆ ಕಿವಿಗೊಡದೆ ಹೋದರೆ ಬಾಧೆ ಬರುತ್ತದೆ. ಅದುವೇ ಸತ್ಯವೇದ ಹೇಳುತ್ತದೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಾಕ್ಯ. ಯೋಷಾಫಾಟನು ಹೇಳ್ತಾನಲ್ಲಿ ಏನು ಹೇಳ್ತಾರೆ ನೋಡಿ. ಯೋಷಾಫಾಟನು ನಿಂತು, ಯಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸೆ ಇಡಿರಿ, ಆಗ ಸುರಕ್ಷಿತರಾಗುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಸಾರ್ಥಕರಾಗುವಿರಿ ಅಂದ್ರೇನು? ನಾವು ಏನೇ ಮಾಡಿದ್ರೂ ಅದು ಫಲಿಸುವುದು. ನಿಮಗೆ ಏನೇ ಕೊಟ್ಟರು, ಏನೇ ಮಾಡಿದ್ರೂ ಫಲಿಸುವುದು. ನಿಮಗೆ ಒಳಿತಾಗಿ ಎಲ್ಲವೂ ಮುಗಿಯುತ್ತೆ. ಕೆಲವು ವ್ಯಕ್ತಿಗಳನ್ನು ನೋಡಿ, ಏನೇ ಮಾಡಿದ್ರೂ ಅವ್ರಿಗೆ ಫಲಿಸುತ್ತೆ. ಕೆಲವರು ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಮಾಡಿದ್ರೂ ಅದು ಅವ್ರಿಗೇನು ಬರಲ್ಲ. ಅದು ಒಡ್ಕೊಂಡೋಗುತ್ತೆ, ನಷ್ಟವಾಗುತ್ತೆ, ಬೀದಿಲಿ ಬಂದು ನಿಲ್ತಾರೆ. ಸತ್ಯವೇದ ಹೇಳುತ್ತೆ ನೋಡಿ, ಕರ್ತನ ಪ್ರವಾದನೆಗಳನ್ನು ನಂಬಿರಿ. ಪ್ರವಾದನೆಗಳು ಅಂತ ಹೇಳಿದ್ರೆ ನಿಜವಾದ ಪ್ರವಾದನೆ ಹೇಳ್ತಾ ಇದ್ದೀನಿ ನಾನು. ಪ್ರವಾದನೆ ಹೆಸರಲ್ಲಿ ಏನನ್ನು ಹೇಳ್ತಾರಲ್ಲ, ನಾವು ಅದನ್ನು ನಂಬಬೇಕಾಗಿಲ್ಲ. ಕರ್ತನ ಮಾತು ಅದುವೇ ಪ್ರವಾದನೆ. ಒಂದು ವೇಳೆ ಸತ್ಯವೇದಲ್ಲಿದ್ದರೂ ಅದು ದೇವರ ಮಾತು. ಕರ್ತನು ಒಂದು ನಿಜವಾಗಿರುವ ಪ್ರವಾದಿಯ ಬಳಿಯಲ್ಲಿ ಕರ್ತನು ಮಾತಾಡಿದರೆ ಅದು ಕೂಡ ಪ್ರವಾದನೆಯ ಮಾತು. ನೀವು ಏನಾದರೂ ಒಂದು ಪ್ರವಾದನೆಯನ್ನು ನಂಬಿಕೊಂಡು ಸಾರ್ಥಕರಾಗ್ತೀರಿ ಅಂತ ನೀವು ನಂಬಬಾರದು. ಏನಾದರೂ ಬಂದವರು ಹೋದವರು ಬಂದು ಮನೆಯ ಕೆಳಗೆ ಒಂದು ದೊಡ್ಡ ಮಾಟಮಂತ್ರ ಮಾಡಿದ್ದಾರೆ ಎಂಬುದಾಗಿ ಹೇಳುವಂಥದ್ದು, ನಿಮ್ಮನ್ನು ನೋಡಿ ದೇವರು ಇದನ್ನು ಮಾಡಕ್ಕೆ ಹೇಳಿದರು ಎಂಬುದಾಗಿ ನಿಮ್ಮ ಬಳಿ ಕಾಣಿಕೆಯನ್ನು ವಸೂಲಿ ಮಾಡೋದಾಗಿರ್ಬೋದು. ಒಳ್ಳೆಯ ಪ್ರವಾದಿಗಳನ್ನು ನೋಡಿದ್ರೆ ಕಂಡುಹಿಡಿಬೋದು ನೀವು. ಅವರು ಮಾತಾಡುವ ಮಾತನ್ನು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವರು ದೇವರು ಹೇಳುವಂತಹ ಮಾತನ್ನೇ ಹೇಳ್ತಾರೆ ವಿನಃ ನಾವು ಹೇಳುವುದು ಒಳ್ಳೆಯ ಪ್ರವಾದಿಯ ಕುರಿತಾಗಿ,
ಒಳ್ಳೆಯ ಪ್ರವಾದನೆಗಳನ್ನು ನಂಬಿರಿ, ಆಗ ನೀವು ಸಾರ್ಥಕರಾಗುವಿರಿ ಅಂತ ಹೇಳಿದರು. ಪ್ರವಾದನೆಯನ್ನು ಕೇಳಿಲ್ಲ ಅಂದರೆ ಬಾಧೆ ಬರುತ್ತೆ ಎಂಬುದಾಗಿ ಅವ್ರು ಹೇಳೋದನ್ನು ನೋಡ್ತಾ ಇದ್ದೀವಿ. 2 ಅರಸರ ಪುಸ್ತಕ, ಇದೇ ಯೋಷಾಫಾಟನ ಜೀವನದಲ್ಲಿ ಅದು ನಡೆಯುವುದನ್ನು ನೋಡ್ತೀವಿ. ಯೋಷಾಫಾಟನ ಜೀವನದಲ್ಲಿ 2 ಅರಸರ ಪುಸ್ತಕದಲ್ಲಿ 7ನೇ ಅಧ್ಯಾಯ 1-2 ಈ ವಾಕ್ಯಗಳಲ್ಲಿ ನೋಡಿ. ಇದರಲ್ಲಿ ಬೇರೆ ಒಂದು ಸಂಭವ ಹೇಳಲ್ಪಟ್ಟಿದೆ. ಯೆಹೋಷಾಫಾಟನ ಕಾಲದಲ್ಲಿ ಒಬ್ಬ ಪ್ರವಾದಿ ಬಂದು, ಎಲ್ಲ ಪ್ರವಾದಿಗಳು ಬಂದು ಹೇಳುತ್ತಾರೆ, ಇಸ್ರಾಯೇಲಿನ ಅರಸನು ಯೆಹೋಷಾಫಾಟನು ಇಬ್ಬರು ಕೂಡಿಕೊಂಡು ಅವರು ಸಿರಿಯರ ಮೇಲೆ ಯುದ್ಧಕ್ಕೋಸ್ಕರವಾಗಿ ಹೋಗಬಹುದು ಅಂತ ಪ್ಲಾನ್ ಮಾಡಿದ್ರು. ಆಗ ಪ್ರವಾದಿಗಳನ್ನು ಕರೆದು ವಿಚಾರಣೆ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಹೇಳ್ತಾರೆ, ಹೋದರೆ ನೀವು ಖಂಡಿತವಾಗಿ ಜಯಿಸುತ್ತೀರಾ, ದೇಶವನ್ನು ಹಿಡಿಯುತ್ತೀರಾ, ಎಲ್ಲವನ್ನು ಹೇಳಿ ಮುಗಿಸ್ತಾರೆ. ಒಬ್ಬನೇ ಒಬ್ಬ ಪ್ರವಾದಿ ಇಸ್ರಾಯೇಲ್ ಅರಸನು ಹೇಳ್ತಾರೆ, ಅವನು ಯಾವಾಗಲೂ ನನಗೆ ತದ್ವಿರುದ್ಧವಾಗಿಯೇ ಮಾತಾಡ್ತಾನೆ ಅಂತೇಳಿ ಅವನನ್ನು ಕರೆದು ಕೇಳಿದಾಗ ಅವರು ಹೇಳ್ತಾರೆ, ನೀವು ಹೋದರೆ ಪ್ರಾಣ ತಪ್ಪಲ್ಲ. ಆದ್ದರಿಂದ ದೇವರು ಹೇಳುವಂತಹ ಮಾತನ್ನು ಕೇಳಿರಿ. ದೇವರ ಆತ್ಮನ ಬಳಿ ಬಂದು ಮಾತಾಡಿದರು. ನೀನು ಹೋದರೆ ಅಲ್ಲಿ ಪ್ರಾಣಹಾನಿ ಉಂಟಾಗುತ್ತೆ ಅಂತ ಹೇಳಿದರು. ಅದೇ ರೀತಿ ಹೋದರೂ ಇಸ್ರಾಯೇಲ್ ಅರಸ ನಾಶವಾದ. ಕರ್ತನ ಪ್ರವಾದನೆಗಳನ್ನು ಅಥವಾ ಕರ್ತನ ಮಾತನ್ನು ನಂಬದೆ ಹೋದರೆ ಅಲ್ಲಿ ದೊಡ್ಡ ಹಾನಿ ಉಂಟಾಗುತ್ತೆ. ಇದಕ್ಕೆ ಸಮವಾಗಿ ಮತ್ತೊಂದು ಸಂಭವ ಇದೆ, ಅದನ್ನು ಇವಾಗ ಓದಲಿದ್ದೇನೆ. 2 ಅರಸರ ಪುಸ್ತಕ 7ನೇ ಅಧ್ಯಾಯ 1-2 ವಾಕ್ಯಗಳು. ಇಸ್ರಾಯೇಲ್ ದೇಶದಲ್ಲಿ ದೊಡ್ಡ ಕ್ಷಾಮ, ಊಟಕ್ಕೂ ಅಲ್ಲಿ ಸ್ಥಳವಿಲ್ಲ. ಅಲ್ಲಿ ಇರುವಂತಹ ದನಕುರಿಗಳು ಕೂಡ, ಅರಮನೆಯಲ್ಲಿರುವಂತಹ ಕುದುರೆಗೆ ಹಾಕುವುದಕ್ಕೂ ಕೂಡ ಹುಲ್ಲು ಸಿಗ್ತಾ ಇಲ್ಲ. ಕುದುರೆ ಪಡೆಯೆಲ್ಲ ನಾಶವಾಗಿ 5 ಕುದುರೆ ಮಾತ್ರ ಬಾಕಿ ಇತ್ತಂತೆ. ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯಾವ ರೀತಿ ಒಬ್ಬ ಅರಸನ ಅರಮನೆಯಲ್ಲಿ ಎಷ್ಟು ದೊಡ್ಡ ಕುದುರೆ ಪಡೆ ಇರುತ್ತಲ್ವಾ, ಎಲ್ಲವೂ ಆಹಾರವಿಲ್ಲದೆ ಸತ್ತು 5 ಕುದುರೆ ಮಾತ್ರ ಬಾಕಿ ಇತ್ತಂತೆ. ಅಷ್ಟರ ಮಟ್ಟಿಗೆ ಘೋರವಾದ ಕ್ಷಾಮ. ಆ ಒಂದು ಸಂದರ್ಭದಲ್ಲಿ ದೇಶವನ್ನು ಮುತ್ತಿಗೆ ಹಾಕಿದ್ದಾರೆ ಸಿರಿಯರ ಸೈನ್ಯ. ಅವರು ಹೋಗ್ತಾರೆ ಅಂತ ನೋಡ್ತಾ ಇದ್ದಾರೆ, ಸಿಗಲಿಲ್ಲ. ಏನು ಮಾಡುವುದು? ಕ್ಷಾಮ ಘೋರವಾಗಿದೆ. ಆಗ 2 ಅರಸರ ಪುಸ್ತಕ 7ನೇ ಅಧ್ಯಾಯ 1-2 ವಾಕ್ಯದಲ್ಲಿ ಹೇಳುತ್ತದೆ, ಆಗ ಎಲೀಷನು ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, 1 ರೂಪಾಯಿಗೆ ಅಂತ ಇಟ್ಕೊಳ್ಳಿ, ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂಬುದಾಗಿ ಈ ವಾಕ್ಯವನ್ನು ದೇವರು ಹೇಳ್ತಾರೆ ಅಂತ ಹೇಳ್ದ. ಹಿಂಗೆ ಆಹಾರಕ್ಕೆ ಅಲ್ಲಿ ದಾರಿ ಇಲ್ಲ, ಎಲ್ಲ ಹೋಯ್ತು, ಕುದುರೆಗಿದ್ರೆ ಎಲ್ಲ ಹೋಯ್ತು. ಅರಸನಿಗೆ ಕೂಡ ಒಂದು ದಿನದಲ್ಲಿ ಒಂದು ಸಮಯ ಮಾತ್ರ ಆಹಾರ. ಇವರು ಬಂದು ದೇವರ ಬಳಿ ಕೇಳಿದಾಗ ದೇವರ ರಿಲೇಷನ್ ಬಳಿ ಹೇಳ್ತಾರೆ, ನಾಳೆ ಈ ಸಮಯದಲ್ಲಿ. ಅದೇಗೆ ನಡೆಯುತ್ತೆ? ದೇವರು ಹೇಳುತ್ತಾರೆ ಎಂಬುದಾಗಿ ಹೇಳಿದರು. ಇದನ್ನು ಕೇಳಿ ಅರಸನ ಹಸ್ತಕನಾದ ಸ್ವರದಾರನು ಅರಸನ ಪಕ್ಕದಲ್ಲಿ ನಿಂತು, ಅರಸನ ಪಕ್ಕದಲ್ಲಿ ಒಬ್ಬ ಸಹಾಯಕನಾಗಿ ಇರುವವನಾಗಿರುವ ಒಬ್ಬ ಪ್ರಧಾನಿಯೊಬ್ಬನು ದೇವರ ಮನುಷ್ಯನಾಗಿರುವ ಎಲೀಷನನ್ನು ಅವನ ನೋಡಿ ಪ್ರತ್ಯುತ್ತರವಾಗಿ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು. ಏನೋ ಹೇಳ್ತಾ ಇದೆಯಾ? ಪ್ರವಾದನೆ ಎನ್ನುವಂಥ ಹೆಸರಿನಲ್ಲಿ ದೇವರು ಆಕಾಶದ ದ್ವಾರಗಳನ್ನು ತೆರೆದರೂ ಕೂಡ ಇದೆಲ್ಲ ನಡೆಯುತ್ತಾ? ಗೋಧಿ ಹಿಟ್ಟು ಸಿಗ್ದಂಗೆ ಕಷ್ಟಪಡ್ತಾ ಇದ್ದೀವಲ್ಲ, ನಿನ್ನೇನಪ್ಪ ಅಂತ ಹೇಳಿದ್ರೆ ನಾಳೆ ಸಿಗುತ್ತೆ ಅಂತ ಹೇಳ್ತಿದ್ದೆಯಲ್ಲ, ಹೆಂಗೆ ಸಿಗುತ್ತೆ? ಆ ರೀತಿ ಕೇಳಿದ. ಅದಕ್ಕೆ ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಏನು ನಡೆಯಿತು? ಅದೇ 2 ಅರಸರ ಪುಸ್ತಕದಲ್ಲಿ ನೀವು ನೋಡುತ್ತೀರಾ. 7ನೇ ಅಧ್ಯಾಯ 16-17 ವಾಕ್ಯಗಳಲ್ಲಿ ಕರ್ತನು ಆ ರಾತ್ರಿ ಸಿರಿಯರ ಆ ಒಂದು ಪಡೆಯ ನಡುವೆ, ಸಿರಿಯರು ಅವತ್ತು ಆ ರಾತ್ರಿಯಲ್ಲಿ ಬಂದು ಪಟ್ಟಣವನ್ನು ಸುತ್ತಲೂ ಪಾಳೆಯವನ್ನು ಹಾಕಿದ್ದಾರೆ. ಯಾರು ಹೊರಗೆ ಬರೋಕ್ಕಾಗಲ್ಲ, ಮುತ್ತಿಗೆ ಹಾಕಿದ್ದಾರೆ. ಕರ್ತನು ಆ ರಾತ್ರಿಯಲ್ಲಿ ದೊಡ್ಡ ದೊಡ್ಡ ಗುಡುಗುಗಳ ಶಬ್ದವನ್ನು, ಕಲ್ಲುಗಳು ಉರುಳಿ ಬಂದು ಬೀಳುವಂತಹ ಶಬ್ದವನ್ನು, ಒಂದು ಕುದುರೆಗಳು ಕೂಗುವಂಥ ಶಬ್ದವನ್ನು, ವೀರರು ಆ ಅಂತ ಓಡಿ ಬರುವಂತಹ ಶಬ್ದವನ್ನು, ಖಡ್ಗವನ್ನು ತೆಗೆಯುವಂಥ ಶಬ್ದವನ್ನು ಕೇಳಿಸ್ಕೊಂಡ್ರು. ಪ್ರತ್ಯಕ್ಷವಾಗಿ ಕೇಳಿಸ್ತಾ ಇದೆ. ತಕ್ಷಣ ಅರಸನ ಮೊದಲುಗೊಂಡು ಪ್ರಧಾನಿಗಳು, ಆಹಾ, ಇಸ್ರಾಯೇಲ್ ಅರಸನೇ, ಯಾರೋ ಐಗುಪ್ತ್ಯರೊಂದಿಗೆ ಬೇರೆ ಯಾರೋ ಒಂದು ದೇಶಗಳೊಂದಿಗೆ ಅವರು ಸಂಬಂಧ ಮಾತಾಡಿ ಸೈನ್ಯವನ್ನು ಕರೆಸಿ ನಮ್ಮನ್ನು ಕೊಲ್ಲೆ ಮಾಡಲಿದ್ದಾರೆ, ಎಲ್ಲರೂ ಎದ್ದೇಳಿ ಅಂತ ಹೇಳಿದರು. ಆ ಶಬ್ದವನ್ನು ಕೇಳಿದ್ರು, ಭಯಂಕರವಾಗಿದೆ. ಅರಸನು ಪಡೆಗಳು ಎದುರಬೇಕು ಅಂತ ಹೇಳಿದ್ರೆ ಆ ಶಬ್ದ ಎಷ್ಟು ಜೋರಾಗಿದ್ದಿರ್ಬೋದು ನೋಡಿ.
ಆ ಶಬ್ದವನ್ನು ಕೇಳಿದ ಕೂಡಲೇ ಎಲ್ಲರೂ ಎದ್ನೋ ಬಿದ್ನೋ ಅಂತ ಹೇಳಿ ಓಡುವುದಕ್ಕೆ ಆರಂಭಿಸಿದರು. ಓಡಲು ಆರಂಭಿಸಿದಂತಹ ದೇಶವನ್ನು ಬಿಟ್ಟು, ಅವರು ಹಾಕಿದ್ದನ್ನು ಬಿಟ್ಟು, ಹಂಗೆ ಅವರ ಗೂಡಾರಗಳು, ಅವರಿಟ್ಟಂತಹ ದವಸ ಧಾನ್ಯಗಳು, ಅಷ್ಟು ದೊಡ್ಡ ಸೈನ್ಯ ಊಟ ಮಾಡುವುದಕ್ಕೆ ಅವರು ತಂದು ಇಟ್ಟಂತಹ ಆಹಾರ ಎಲ್ಲವನ್ನ ಒಳಗಿಟ್ಟು ಓಡುವುದಕ್ಕೆ ಆರಂಭಿಸಿದರು. ಆಗ ಸಿರಿಯರ ಪಡೆಗಳು ಆ ಸ್ಥಳದಿಂದ ಓಡಿದೆವು. ಆಗ ಜನಗಳು ಹೊರಟು, ಆಗ ಆ ಸಮಯದಲ್ಲಿ ಆ ಪಟ್ಟಣದಿಂದ 4 ಕುಷ್ಠರೋಗಿಗಳು, ಅವರ ಪಾಡಿಗೆ ಅವರು, ಅರಸನಿಗೆ ಆಹಾರ ಇಲ್ಲ, ಕುಷ್ಠರೋಗಿಗಳು, ಅವರು ಭಿಕ್ಷೆ ಬೇಡಿ ಜೀವಿಸುವವರು, ಅವರು ಎಲ್ಲಿ ಹೋಗಿ ಊಟ ಮಾಡುವುದು ಅಂತೇಳಿ ಅವರು ಮಾತಾಡಿಕೊಂಡ್ರು. ಸುಮ್ಮನೆ ನಾವು ಊರು ಬಿಟ್ಟು ಹಿಡಿದು ಹೋಗಿ ಸಿರಿಯರ ಸೈನ್ಯದ ಒಳಗೆ ಹೋಗೋಣ, ಅಲ್ಲಿ ಹೋಗಿ ಏನಾದರೂ ಸಿಗುತ್ತಾ ಅಂತ ಕೇಳೋಣ. ಅವರು ನಮ್ಮನ್ನು ನೋಡಿ ನಮ್ಮ ದೇಹವೆಲ್ಲ ಅಳುಗಿ ಹೋಗಿ ಕುಷ್ಠರೋಗಿಗಳಾಗಿದ್ದೇವೆ, ನಮ್ಮನ್ನು ನೋಡಿ ಏನಾದರೂ ಕನಿಕರ ಪಟ್ಟು ಏನಾದರೂ ಕೊಟ್ಟರೆ ನಾವು ಊಟ ಮಾಡೋಣ, ಇವರು ಶತ್ರು ದೇಶದವರು, ಕೊಲೆ ಮಾಡಿದ್ರೆ ನಾವು ಪರವಾಗಿಲ್ಲ ಸಾಯೋಣ, ಏನೋ ಹೊಟ್ಟೆಪಾಡು ಬಂದ್ವಿ ಅಂತ ಹೇಳಿ ಇವರು 4 ಮಂದಿ ಆ ಸೈನ್ಯವಿರುವಂತಹ ಸ್ಥಳದ ಒಳಗೆ ಹೋಗ್ತಾರೆ. ಎಲ್ಲ ಹಾಕಲ್ಪಟ್ಟ ಹಾಗೆ ಹಂಗೇ ಇದೆ. ಅರಸನನ್ನು ಕಾಣ್ತಿಲ್ಲ, ವೀರರು ಕಾಣ್ತಾ ಇಲ್ಲ, ಮಂತ್ರಿಗಳು ಕಾಣ್ತಾ ಇಲ್ಲ, ಊಟ ಮಾಡುವುದಕ್ಕೆಲ್ಲ ಆಹಾರವಿದೆ. ಎಲ್ಲವನ್ನ ಆಸೆಯಿಂದ ತಿಂದರು. ಆಸೆಯಿಂದ ತಿಂದು ಊಟ ಮಾಡಬೇಕಾದ್ರೆ ಒಬ್ಬ ಹೇಳ್ದ, ಒಳಗಿರುವಂತಹ ನಮ್ಮ ರಾಜ, ಜನಗಳು, ಕುಟುಂಬಗಳು ಎಲ್ಲ ಹೊಟ್ಟೆ ಹಸಿವಿದ್ದಾರಲ್ಲ, ನಾವು ಮಾತ್ರ ಇದರಲ್ಲಿ ಊಟ ಮಾಡುವುದರಲ್ಲಿ ಎಷ್ಟು ನ್ಯಾಯ? ಇವತ್ತು ನಾವು ಹೋಗಿ ಈ ಸ್ಥಳದಲ್ಲಿ ಒಬ್ಬರೂ ಇಲ್ಲ, ವಸ್ತುಗಳೆಲ್ಲ ಇದೆ ಎನ್ನುವಂತಹ ಒಳ್ಳೆಯ ಸುದ್ದಿಯನ್ನು ಒಳಗೋಗಿ ಹೇಳೋಣ. ಇದು ಒಳ್ಳೆಯ ಸುದ್ದಿ ಹೇಳುವಂತಹ ದಿನ ಅಂತ ಹೇಳಿ ಅವರು ಪಟ್ಟಣಕ್ಕೆ ಒಳಗೆ ಬಂದು ಕಾವಲುಗಾರನ ಬಳಿ ಹೋಗಿ ಹೇಳ್ತಾರೆ, ಅಪ್ಪ, ಸೈನ್ಯದಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ, ಎಲ್ಲರೂ ಹಾಕಲ್ಪಟ್ಟ ಹಾಗೆ ಹಂಗೆ ಇದೆ. ಊಟದ ವಸ್ತುಗಳು, ಅವರ ಬಳಿ ಇದ್ದಂತಹ ಬೆಳ್ಳಿ ಬಂಗಾರ, ಅವರು ಓಡಬೇಕಾದ್ರೇ ಅಲ್ಲಿ ವಸ್ತುಗಳನ್ನು ಬಿಸಾಡುತ್ತಾ ಹೋದ್ರಂತೆ, ವಾಕ್ಯದಲ್ಲಿ ಹಾಕಲ್ಪಟ್ಟಿದೆ. ಅವ್ರು ಹೋಗ್ಬೇಕಾದ್ರೆ ತಕ್ಷಣ ಅರಸನು ಹೇಳ್ತಾನೆ, ಆತುರಪಟ್ಟು ಹೋಗಬೇಡಿ, ಅವರು ಯಾರು ಇಳಿದವರಾಗಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ, ಒಂದು ವೇಳೆ ನಾವು ಹೋದರೆ ನಾವು ಒಳಗೆ ಹಿಡಿಯಲ್ಪಡ್ತೀವಿ ಎಂಬುದಾಗಿ ಹೇಳ್ತಾರೆ. ಆಗ ಮಂತ್ರಿ ಹೇಳ್ತಾರೆ, ನಮ್ಮ ಬಳಿ ಒಂದು 5 ಕುದುರೆ ಇದೆ ಕಣ್ರಿ, ಆ ಕುದುರೆನ ಕಳುಹಿಸಿ ನಾವು ನೋಡೋಣ. ಆ ಕುದುರೆನ ಕಳುಹಿಸಿ ನೋಡಿದರೆ ನಿಜವಾಗಲೂ ಅವರು ಓಡ್ತಾ ಇದ್ದಾರೆ ಅಲ್ಲಿ. ಈ ಕಾರ್ಯವನ್ನು ಕೇಳ್ಪಟ್ಟ ಕೂಡಲೇ ಇದ್ದ ಜನಗಳು, ಸೈನ್ಯ ಎನ್ನುವುದು ಅಲ್ಲಿ ಇಲ್ಲವೇ ಇಲ್ಲ, ಒಬ್ಬರೂ ಅಲ್ಲಿಲ್ಲ, ಆಹಾರದ ವಸ್ತುಗಳು, ಹೇರಳವಾದ ಐಶ್ವರ್ಯ ಆಸ್ತಿ ಅಲ್ಲಿದೆ ಅಂತ ಕೇಳ್ಪಟ್ಟಾಗ ಒಳಗೆ ಹೋಗಿ ಸೂರ್ಯಾಡುವುದಕ್ಕೆ ಮುಂದಾದರು. ನೋಡಿರಿ, 2 ಅರಸರ ಪುಸ್ತಕ 7ನೇ ಅಧ್ಯಾಯ 16-17. ಆಗ ಜನರು ಹೊರಗೆ ಹೋಗಿ ಅರಾಮ್ಯರ ಪಾಳೆಯನ್ನ ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಎಲ್ಲವನ್ನ ಸೂರೆ ಮಾಡಿ ಒಳಗೆ ತಗೊಂಬಂದರು ಊರಿನ ಒಳಗೆ. ದೇವರ ಮಾತಿನಂತೆಯೇ ಮರುದಿವಸ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಟ್ಟವು. ಹಾಗಾದರೆ ರಾಜ ನೋಡಿದ್ರೆ ಒಂದೇ ಗುಂಪು ಹಣವನ್ನು ತೆಗೆದುಕೊಂಡು ಎಲ್ಲರಿಗೂ ಹಾಗೆ ಆ ಹಿಟ್ಟನ್ನು, ಜವೆ ಗೋಧಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಆ ಪಟ್ಟಣದಲ್ಲಿ. ರಾಜ ತಕ್ಷಣ ಹೇಳ್ತಾರೆ, ಈ ರೀತಿ ಅವರು ಹುಡ್ಕೊಂಡು ಸಾಯ್ತಾರಲ್ಲ. ತನ್ನ ಪಕ್ಕದಲ್ಲಿ ಇದ್ನಲ್ಲ ಆ ವ್ಯಕ್ತಿ, ಅರಸನು ತನ್ನ ಹಸ್ತಕನಾದ ಸುರಧರನನ್ನು ಕರೆದು ಊರ ಬಾಗಿಲನ್ನು ಕಾಯುವುದಕ್ಕಾಗಿ ಕಳುಹಿಸಿದ್ದಲ್ಲಿ ಅವನಲ್ಲಿ, ನೀನು ಹೋಗಿ ಆ ಕೂಟವನ್ನೆಲ್ಲ ಸ್ವಲ್ಪ ಕರಮಡಿಸಪ್ಪ ಅಂತ ಕಟ್ಟಳೆ ಇಟ್ಟರು. ಅವನ ಊರ ಬಾಗಿಲ ಬಳಿ ಆ ಒಂದು ಪ್ರಧಾನಿ ಹೋಗ್ತಾನೆ. ಜನಗಳು ಅವನನ್ನು ತುಳಿದರ ನಿಮಿತ್ತ, ಅವನ ಕೆಳ ತಳ್ಳಿಬಿಟ್ರು, ಅವನ್ನ ಅಲ್ಲಿ ತುಳಿದರ ನಿಮಿತ್ತ. ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಸುರಧರನಿಗೆ ಹೇಳಿದ್ದ ಮಾತು ನೆರವೇರಿತ್ತು. ಕಣ್ಣಲ್ಲಿ ನೋಡಿದ ಮಾರಿದ್ದನ್ನು, ಆದರೆ ತಿನ್ನಕ್ಕಾಗಲಿಲ್ಲ ಅವನಿಂದ. ಅವನ ಪ್ರಾಣ ಹೋಗಿ ಅವನು ಸತ್ತು ಹೋದನು. ಅದುವೇ ಸತ್ಯವೇದ ಹೇಳುತ್ತೆ, ಪ್ರವಾದನೆಗಳನ್ನು ನಂಬಿರಿ, ಇಲ್ಲಾಂದರೆ ನಾಶ ಉಂಟಾಗುತ್ತೆ. ನೋಡಿ, ಅವನ ಪ್ರಾಣಕ್ಕೆ ಅಲ್ಲಿ ನಷ್ಟ ಉಂಟಾಯಿತು. ಕರ್ತನು ಸುಂದರವಾಗಿ ಹೇಳಿದ್ರು ಅಲ್ಲಿ. ಯೆಹೋಷಾಫಾಟನ ಕಾಲದಲ್ಲಿ ಇಸ್ರೇಲರ ಅರಸನು ಯೆಹೋಷಾಫಾಟನು ಯುದ್ಧಕ್ಕೆ ಹೊರಡಬೇಕಾದ್ರೆ ಪ್ರವಾದನೆಯನ್ನು ಹೇಳುತ್ತಾರೆ, ಕೇಳಲಿಲ್ಲ. ಆದ್ದರಿಂದ ಇಸ್ರೇಲ್ ಅರಸನು ಅಲ್ಲಿ ಬಾಣ ತಿವಿಯಲ್ಪಟ್ಟು ಸತ್ತನು ಅಲ್ಲಿ. ಇದೇ ಥರ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಒಂದು ಸಂಭವ ಬರುತ್ತದೆ. ಪೌಲನನ್ನು ವಿಚಾರಣೆ ಮಾಡುವುದಕ್ಕೆ ಅವರನ್ನು ಹಡಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಹಡಗು ಹಲವು ದ್ವೀಪವನ್ನು ಇತಾಲಿಯಿಂದ ಹೊರಟು, ಅದು ಇತಾಲಿಯ ದೇಶದಿಂದ ಹಲವು ದೇಶಗಳಲ್ಲಿ ಬಂದು ಈ ಕ್ರೇತ ಮತ್ತು ದ್ವೀಪದ ಬಳಿ ಬರುತ್ತೆ. ಆಗ ಪೌಲನ ಬಳಿಯಲ್ಲಿ ದೇವರು ಮಾತಾಡ್ತಾರೆ. ಪೌಲನಿಗೆ ಒಂದು ಪ್ರಕಟಣೆ ಸಿಕ್ಕಿತು. ಅವ್ರು ಹೇಳ್ತಾರೆ, ಈ ಪ್ರಯಾಣವನ್ನು ನೀವಲ್ಲಿ ಆರಂಭಿಸಬೇಡ್ರಿ, ಪ್ರಯಾಣವನ್ನು ಆರಂಭಿಸಿದರೆ ಹಡಗಿಗೆ ಹಾನಿ ಉಂಟಾಗುತ್ತೆ ಎಂಬುದಾಗಿ ಕಾಣ್ತೀನಿ ಅಂತ ಹೇಳಿದರು.
ಇವರನ್ನ ಹಿಡಿದು ಕರ್ಕೊಂಡೋಗಿ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರೋಮನ್ನರು. ಆ ಅಧಿಕಾರಿಗಳ ಬಳಿಯಲ್ಲಿ ವಿಚಾರಣೆಗೋಸ್ಕರವಾಗಿ ಹಡಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಕೈಯಲ್ಲಿ ಬೆಡಿ ಹಾಕಿದೆ. ಇವರು ಹೇಳುವುದನ್ನು ಯಾರು ಕೇಳ್ತಾರೆ? ಅವರು ಹೇಳ್ತಾರೆ, ನಾನು ಕಾಣುತ್ತೇನೆ ಅದನ್ನು. ದೇವರು ನನ್ನ ಬಳಿ ಮಾತಾಡಿದ್ರು. ಬೇಡಿ ಹಾಕಿದ್ರು ದೇವರ ಮನುಷ್ಯನು ದೇವರ ಮನುಷ್ಯನೇ, ಪ್ರವಾದಿಯಾಗಿದ್ದಾನೆ. ಅವರು ಅದನ್ನು ಹೇಳುತ್ತಾರೆ, ಅವರು ಕೇಳಲಿಲ್ಲ. ಆಗ ನೋಡ್ತಾನೆ, ಆ ಕ್ಯಾಪ್ಟನ್ ಬರ್ತಾರೆ, ಅಲ್ಲಿ ಗಾಳಿ ಅಲ್ಲಿ ಸಾಧಕವಾಗಿದೆ, ಸಮುದ್ರ ಸಾಧಕವಾಗಿದೆ, ನಾವು ಹೊರಡೋಣ ಎಂಬುದಾಗಿ ಹೇಳಿ ಆ ದ್ವೀಪವನ್ನು ಬಿಟ್ಟು ಅವರು ಹೊರಟರು. ಬಲವಾಗಿರುವಂತಹ ಒಂದು ಬಿರುಗಾಳಿ ಅವರು ಬಂದು ನಿಂತಿತು. ಅಲ್ಲಿ ದೊಡ್ಡ ಗಾಳಿ ಬಡಿದು ಆ ಒಂದು ಹಡಗು ಹಾನಿ ಉಂಟಾಯಿತು. ನೋಡಿ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯದಲ್ಲಿ 10ರಿಂದ ಕೆಲವೊಂದು ವಾಕ್ಯಗಳು. ಮನುಷ್ಯರೇ, ಈ ಒಂದು ಯಾತ್ರೆ ನಿಮಿತ್ತವಾಗಿ ಸರಕಿಗೂ ಹಡಗಿಗೂ ಮಾತ್ರವಲ್ಲ, ನಮ್ಮ ಪ್ರಾಣಕ್ಕೂ ಬಾಧೆಯು, ದುಃಖವು, ನಾಶವೂ ಉಂಟಾಗುತ್ತದೆ ಎಂಬುದಾಗಿ ಕಾಣುತ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಪೌಲನು ಅವರನ್ನು ಎಚ್ಚರಿಸಿದ. ಅಲ್ಲಿ ಶತಾಧಿಪತಿ ಪೌಲನಿಂದ ಹೇಳಲ್ಪಟ್ಟದಕ್ಕಿಂತಲೂ, ಕರ್ತನು ಹೇಳಿದಂತಹ ವಾಕ್ಯಕ್ಕಿಂತಲೂ ಹಡಗಿನ ನಾಯಕನನ್ನು, ಆ ಹಡಗಿನ ಯಜಮಾನನನ್ನು ಅಧಿಕವಾಗಿ ನಂಬಿದನು. ಅವರು ಹೇಳ್ತಾರೆ, ಆಫೀಸರ್ ಬಳಿ ಹೇಳ್ತಾರೆ, ಆದರೆ ಅವರು ಪೌಲನಿಗಿಂತಲೂ, ಪೌಲನು ಕೈಕಾಲು ಕಟ್ಟಲ್ಪಟ್ಟಂತಹ ವ್ಯಕ್ತಿ, ಒಂದು ಕೈದಿ, ವಿಚಾರಣೆಯ ಅಪರಾಧಿ, ಆದರೆ ಹಡಗನ್ನು ಓಡಿಸಿ ಅಭ್ಯಾಸವಿರುವಂತಹ ನಾಯಕ, ಆ ಯಜಮಾನನು, ಇವರನ್ನು ನಂಬಿದರು ಅಧಿಕವಾಗಿ. ಅವರಿದ್ದಂತಹ ಸ್ಥಳ ಮಳೆಯ ಕಾಲದಲ್ಲಿ ಅವರು ತಂಗಿರುವುದಕ್ಕೆ ಯಾವ ಸೌಲಭ್ಯ ಇಲ್ಲದೇ ಇರುವುದರಿಂದ ಆ ಸ್ಥಳವನ್ನು ಬಿಟ್ಟು ತೆಂಕಣ ಗಾಳಿ ಮೆಲ್ಲಗೆ ಬೀಸಲಾಗಿ ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಲಂಗರ ಎತ್ತಿ ಕ್ಷೇತ್ರ ದ್ವೀಪವನ್ನು ಅನುಸರಿಸಿ ತೀರದ ಮಗ್ಗುಲಲ್ಲೇ ಹೋಗುತ್ತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ನೋಡಿ, ಅಲ್ಲಿ ಕರ್ತನ ಒಂದು ಹೇಳ್ತಾ ಇದ್ದಾರೆ, ಕ್ಯಾಪ್ಟನ್ ಒಂದು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಒಳ್ಳೆ ಗಾಳಿ ಎಲ್ಲ ಸಾಧಕವಾಗಿರೋದ್ರಿಂದ ಮಳೆಗಾಲ ಆರಂಭೋದಕ್ಕಿಂತ ಮುಂಚಿತವಾಗಿ ನಾವು ಕ್ರೇತಾ ದ್ವೀಪಕ್ಕೆ ಹೋಗಿ, ಅಲ್ಲಿ ಫಿನಿಕ್ಸ್ ಎನ್ನುವಂತಹ ಒಂದು ದ್ವೀಪವಿದೆ, ಅಲ್ಲಿ ಹೋಗಿ ನಾವು ಹಡಗನ್ನು ನಿಲ್ಲಿಸುವುದಾದರೆ ಮಳೆಗಾಲದಲ್ಲಿ ನಾವು ಊರಲ್ಲಿ ತಂಗಬಹುದು. ಹಿಮಕಾಲ ಮುಗಿದ ನಂತರ ನಾವು ಹೊರಡೋಣ ಎಂಬುದಾಗಿ ಅನೇಕರು ಆಲೋಚನೆಯನ್ನು ಹೇಳಿದರು. ಆ ತೆಂಕಣ ಗಾಳಿ ಮೆಲ್ಲನೆ ಬೀಸಿದ್ರಿಂದ ಗಾಳಿಯೆಲ್ಲ ಬಹಳ ಸಾಧಕವಾಗಿ ಒಳ್ಳೆ ಬ್ರೀಸ್ ಹಾಗೆ ಅದು ಬೀಸ್ತಾ ಇತ್ತು. ತಾವು ಕೋರಿದ್ದು, ನಾವು ಅಂದುಕೊಂಡದ್ದು ಕೈಗೂಡು ಬಂದಿತು ಎಂಬುದಾಗಿ ಭಾವಿಸಿ ಆ ಸ್ಥಳವನ್ನು ಬಿಟ್ಟು ಕ್ರೇತಾ ದ್ವೀಪಕ್ಕೆ ಹತ್ತಿರ ಬಂದರು. ತಕ್ಷಣ ಹಡಗನ್ನು ತಿರುಗಿಸಿದರು. ಗಾಳಿ ನೋಡಿ ಎಷ್ಟು ಜಂಟಲಾಗಿ ಬೀಸ್ತಾ ಇದೆ, ಸಾಧಕವಾಗಿದೆ. ಆ ಹಡಗನ್ನು ತೆಗೆಯೋಣ ಎಂಬುದಾಗಿ ಹೇಳಿ ಕ್ರೇತಾ ದ್ವೀಪಕ್ಕೆ ಅವರು ಹೊರಟರು. ಸ್ವಲ್ಪ ಸಮಯದಲ್ಲಿಯೇ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚುಗಾಳಿಯು ಹೊಡೆಯಿತು. ಭಯಂಕರವಾಗಿರುವ ಗಾಳಿ ಬೀಸಿತು. ಆದುದರಿಂದ ನಡೆದದ್ದೇನು? ದೇವರ ವಾಕ್ಯ ಹೇಳುತ್ತೆ ನೋಡಿ, ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 18ರಿಂದ 21ರ ವಾಕ್ಯದವರೆಗೂ ದೇವರು ಹೇಳಿದಂಥ ಮಾತು ಹಾಗೆ ನೆರವೇರಿತು. ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಒಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. ನೋಡಿದ್ರಾ ಆ ವಾಕ್ಯದಲ್ಲಿ? ನೋಡಿದ್ರಾ? ದೇವರ ವಾಕ್ಯವನ್ನು ನಂಬಲಿಲ್ಲ ಅಂದರೆ ಬಾಧೆ. ದೇವರ ಪ್ರವಾದನೆಯನ್ನು ಅಲ್ಲಗೆಳೆದರೆ ಅಲ್ಲೊಂದು ಬಾಧೆ. ಕರ್ತನು ಹೇಳುವಂತಹ ಆಜ್ಞೆಗಳನ್ನು, ಆಲೋಚನೆಗಳನ್ನು ಕೇಳದೆ ಹೋದರೆ, ಇವರು ನಮಗೆ ಹೇಳ್ತಾರೆ, ಅವರು ನಮಗೆ ಹೇಳ್ತಾರೆ ಅಂತ ಕೇಳಿದ್ರೆ ನಷ್ಟ. ಅದು ಸತ್ಯವೇದ ಅದನ್ನೇ ಹೇಳುತ್ತದೆ. ನಾವು ಹೇಳುವುದಕ್ಕಿಂತ ಬಹಳ ವಿದ್ಯಾಭ್ಯಾಸ ಮಾಡಿದವರು ಅಥವಾ ದೊಡ್ಡ ಲೆವೆಲಲ್ಲಿರುವವರು ಒಂದು 10 ಮಂದಿ ಬಂದು ಆಲೋಚನೆ ಹೇಳ್ತಾರೆ, ಹಂಗೆಲ್ಲ ಇಲ್ಲ ಕಣ್ರಿ, ನಾವು ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿ, ಅವರು ತಮ್ಮ ಸರಕುಗಳನ್ನು ಸಮುದ್ರದಲ್ಲಿ ಬಿಸಾಡಿದರು. 3ನೆಯ ದಿನದಲ್ಲಿ ಹಡಗಿನ ಸಾಮಗ್ರಿಗಳನ್ನು ನಮ್ಮ ಕೈಗಳಲ್ಲಿ ತೆಗೆದು ಬಿಸಾಡಿದ್ದೀವಿ. ತೆಗೆದುಕೊಂಡು ಹೋದ ಸರಕು ಮಾತ್ರ ಅಲ್ಲ, ಹಡಗಿಗೆ ಸಂಬಂಧಪಟ್ಟಂಥ ವಸ್ತುಗಳಿದೆ ನೋಡಿ, ಹಡಗುಗಳಲ್ಲಿರುವಂತಹ ವಸ್ತುಗಳೆಲ್ಲವನ್ನು ತೆಗೆದು ಹೊರಗೆ ಬಿಸಾಡಿದ್ವಿ. ಅನೇಕ ದಿನಗಳಿಂದ ಸೂರ್ಯನಾಗಲಿ ನಕ್ಷತ್ರವಾಗಲಿ ಕಾಣಲ್ಪಡದೆ ಬಹಳ ದೊಡ್ಡ ಗಾಳಿ ಮಳೆಯು ಬಡಿಯುತ್ತಾ ಇದ್ದರಿಂದ ಇನ್ನು ಮುಂದೆ ತಪ್ಪಿಸಿಕೊಳ್ಳುವುದಕ್ಕೆ ದಾರಿನೇ ಇಲ್ಲ ಅಂತೇಳಿ ಪರಿಪೂರ್ಣವಾಗಿ ಕಳಕೊಂಡರು. ಅನೇಕ ದಿನ ಅವರು ಯಾವ ಆಹಾರವಿಲ್ಲದೆ ಇದ್ದರು. ನೋಡಿದ್ರ ಎಷ್ಟು ದೊಡ್ಡ ಒಂದು ಬಾಧೆ. ಹಾಗಾದರೆ ಪೌಲ ಅವರ ನಡುವೆಯಲ್ಲಿ ನಿಂತು, ಮನುಷ್ಯರೇ, ಈ ಒಂದು ದುಃಖವು ಬಾಧೆಯು ಬಾರದ ಹಾಗೆ ನನ್ನ ಮಾತನ್ನು ಕೇಳಿ ನೀವು ಕ್ರೇತಾ ದ್ವೀಪವನ್ನು ಹೊರಡದೇ ಇರಬೇಕಾಗಿತ್ತು.
ನಾನೇ ಹೇಳಿದೆ ಅಲ್ವಾ, ನನ್ನ ಮಾತನ್ನು ಕೇಳಿ ನೀವು ಹೊರಡದೇ ಇರಬೇಕಾಗಿತ್ತು. ಇವತ್ತು ನೋಡಿ ಹಲವು ದಿನಗಳು ಆಹಾರವಿಲ್ಲ, ತಂದಂಥ ವಸ್ತು ಎಲ್ಲ ಹೋಯ್ತು. ಬಹಳ ಸುಂದರವಾಗಿ ಹೇಳುತ್ತೆ ನೋಡಿ, ಸೂರ್ಯನನ್ನು ನೋಡೋಕ್ಕಾಗ್ತಿಲ್ಲ, ನಕ್ಷತ್ರವನ್ನು ನೋಡೋಕ್ಕಾಗ್ತಾ ಇಲ್ಲ, ಬರೀ ಕತ್ತಲು, ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ಆ ಕಾಲದಲ್ಲಿ ಇದ್ದಂತಹ ಹಡಗು ಯಾವ ರೀತಿ ಇತ್ತು ಯೋಚನೆ ಮಾಡಿ ನೋಡಿ. ಇವಾಗಿರುವಂಥ ಹಡಗು ಥರ ಇರ್ತಾ? ಗಾಳಿ ಬೀಸುವ ಕಡೆ ಎಲ್ಲ ಅದು ಬೀಳುವಂಥದ್ದಾಗಿದೆ. ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಬರೀ ಕತ್ತಲು, ಊಟಕ್ಕೇನೂ ಇಲ್ಲ, ಸರಕೆಲ್ಲ ಹೋಯ್ತು. ಈ ಬಾಧೆ ಯಾತರಿಂದ ಬಂದದ್ದು? ಕರ್ತನ ಮಾತಿಗೆ ಕಿವಿಗೊಡದೆ ಓದೋದರಿಂದ ಬಂದದ್ದು. ದೇವರ ಮಾತನ್ನು ಸ್ವೀಕರಿಸದೇ ಇದ್ದದರಿಂದ ಬಂದದ್ದು. ಮುಂದಿನ ಕಾರ್ಯ, ಬಾಧೆ ಉಂಟು ಮಾಡುವಂತಹ ಮುಂದಿನ ಕಾರ್ಯ ಏನಂತ ನೋಡಿ. ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದವನು, ಒಳ್ಳೆಯ ಮನಸ್ಸಾಕ್ಷಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಜೀವನದಲ್ಲಿ ಬಾಧಿಸುತ್ತದೆ. ಕೆಲವರು ಹೊರ ನೋಡಲು ಚೆನ್ನಾಗಿರ್ತಾರೆ, ಮನಸ್ಸಲ್ಲಿ ಬರೇ ಯುದ್ಧ. ಅವರ ಮನಸ್ಸಾಕ್ಷಿ ಚೆನ್ನಾಗಿರಲ್ಲ. ಅವರು ಏನಾದರೂ ಯೋಚನೆ ಮಾಡ್ತಾ ಇರ್ತಾರೆ, ಬಹಳ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೆ, ಯಾರಿಗೆ ಯಾವ ಕೇಡು ಉಂಟು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಈ ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದವರು ಜೀವನದಲ್ಲಿ ಬಾಧೆಯನ್ನು ಅನುಭವಿಸುತ್ತಾರೆ. 1 ತಿಮೋತಿಯ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ಮಗನಾಗಿರುವ ತಿಮೋತಿಯನೇ, ನಿನ್ನ ಕುರಿತಾಗಿ ಮುಂಚೆ ಉಂಟಾದ ಪ್ರವಾದನೆಗಳ ಪ್ರಕಾರ ನೀನು ಅವುಗಳನ್ನು ಮುಂದಿಟ್ಟು ಒಳ್ಳೆಯ ಹೋರಾಟವನ್ನು ಹೋರಾಡಬೇಕೆಂದು ಈ ಕಟ್ಟಳೆಯನ್ನು ನಿನಗೆ ಒದಗಿಸುತ್ತಿದ್ದೇನೆ. ನಿನ್ನ ನಂಬಿಕೆಯು ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವನಾಗಿರು. ಈ ಒಳ್ಳೆಯ ಮನಸ್ಸಾಕ್ಷಿಯನ್ನು ಕೆಲವರು ಬಿಟ್ಟು ಬಿಟ್ಟದರಿಂದ ನಂಬಿಕೆಯಾಗಿರುವ ಹಡಗನ್ನು ಹಾನಿ ಮಾಡಿಕೊಂಡಿದ್ದಾರೆ. ಈ ಒಳ್ಳೆಯ ಮನಸ್ಸಾಕ್ಷಿ ಹೋಯಿತು ಅಂತ ಹೇಳಿದರೆ ಅವನಲ್ಲಿ ನಂಬಿಕೆ ಎನ್ನುವಂತಹ ಹಡಗು ನಾಶವಾಗುತ್ತದೆ. ಹಡಗಿನ ಬಾಧೆ ಬರುವುದಾದರೆ ಎಷ್ಟು ದೊಡ್ಡ ಕಷ್ಟ ಅಂತ ನೋಡಿ. ಇವಾಗ ತಾನೇ ಓದಿದ್ವಿ, ಇದು ನಮ್ಮ ಆತ್ಮೀಕ ಹಡಗು. ಈ ಒಂದು ನಂಬಿಕೆಯನ್ನೇ ನಾವು ದಡ ತಲುಪುವಂತಹ ಸ್ಥಳಕ್ಕೆ, ನಿತ್ಯ ಜೀವಿತದ ಕಡೆಗೆ ನಮ್ಮನ್ನು ಮುನ್ನಡೆಸುತ್ತದೆ. ಹಡಗಲ್ಲೇ ಹತ್ತಿದ್ರೆ ದಡ ತಲುಪುತ್ತಾನೆ ಹೋಗ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ. ಈ ಲೋಕದಿಂದ ಆಚೆ ದಡಕ್ಕೆ ನಾವು ದಾಟಿ ಹೋಗುತ್ತೇವೆ. ಅದು ಕರ್ತನ ರಾಜ್ಯ, ನಿತ್ಯ ಜೀವ. ಅದರ ಕಡೆಗೆ ಮುನ್ನಡೆಸಿಕೊಂಡು ಹೋಗುವಂತಹ ಹಡಗಿಗೆ ಹೆಸರು ಏನಂತ ಹಾಕಿದೆ ಅಂತ ಹೇಳಿದ್ರೆ ನಂಬಿಕೆ. ಈ ಮನಸ್ಸಾಕ್ಷಿಯಲ್ಲಿ ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಹೋದರೆ ಅದು ಮೊದಲು ನಂಬಿಕೆಯನ್ನು ಹೊಡೆದಾಕುತ್ತೆ. ನಂಬಿಕೆಯಲ್ಲಿ ಬಾಧೆ ಉಂಟಾಗುತ್ತದೆ. ಹೊರಗೆ ನೋಡಿದರೆ ವಿಶ್ವಾಸಿ ಥರ ಇರ್ತಾನೆ, ಆದರೆ ವಿಶ್ವಾಸಿಸುವವನಲ್ಲ. ಈ ಒಂದು ಹಡಗು ಒಡೆದ ಹಾಗೆ ಈ ನಂಬಿಕೆ ಒಡೆದೋಯ್ತು ಅಂದರೆ ಅದು ನಿಮ್ಮನ್ನು ದಡ ತಲುಪಿಸುವುದಿಲ್ಲ. ನೋಡಿ, ಕ್ರೇತಾ ದ್ವೀಪಕ್ಕೆ ಅವರು ಹೋದರು, ಆ ದ್ವೀಪವನ್ನು ಬಿಟ್ಟು ಅವರು ಹೋದರು. ಹೋಗುವಂಥ ಸ್ಥಳಕ್ಕೆ ಹೋಗಲಿಲ್ಲ, ಹಡಗು ಒಡೆಯಲ್ಪಟ್ಟು ಎಲ್ಲ ಒಂದು ಸ್ಥಳದಲ್ಲಿ ಅವರು ಸೇರಿದರು. ಅದೇ ರೀತಿಯಾಗಿಯೇ ನಾವು ನಿತ್ಯ ಜೀವವನ್ನು ಹೊಂದುವ ಹಾಗೆ ನಾವು ದಾಟಿ ಹೋಗ್ತೀವಿ. ಹಾಗಾದರೆ ಒಳ್ಳೆಯ ಮನಸ್ಸಾಕ್ಷಿ ಒಬ್ಬ ಮನುಷ್ಯನಲ್ಲಿರುವುದಾದರೆ, ಮನಸ್ಸಾಕ್ಷಿಯಲ್ಲಿ ಕೆಡುಕು ಬರುವುದಾದರೆ ಒಳ್ಳೆಯ ಮನಸ್ಸಾಕ್ಷಿಯಲ್ಲಿ, ಅದು ನಿಶ್ಚಯವಾಗಿ ನಮ್ಮಲ್ಲಿ ಒಂದು ಬಾಧೆಯನ್ನು, ನಾಶನವನ್ನು ಉಂಟು ಮಾಡುತ್ತದೆ. ಅವರು ಸತ್ಯವೇದದಲ್ಲಿ ಹೇಳೋದು ನೋಡಿ, 1 ತಿಮೋತಿ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಾರೆ, ಕಟ್ಟಳೆಯ ಕಾರ್ಯವೇನೆಂದರೆ, ಹಳೆ ಒಡಂಬಡಿಕೆ ಕಟ್ಟಳೆ ಅಂತ ಒಂದಿದೆ, ಹೊಸ ಒಡಂಬಡಿಕೆ ಅಂತ ಒಂದು ಕಟ್ಟಳೆ ಇದೆ. ಹೊಸ ಒಡಂಬಡಿಕೆಯ ಕಟ್ಟಳೆ ಒಂದೇ ಒಂದು ಮಾತ್ರವೇ. ಕಟ್ಟಳೆಯ ಅರ್ಥವೇನೆಂದರೆ, ಶುದ್ಧವಾದ ಹೃದಯದಲ್ಲಿಯೂ ಒಳ್ಳೆಯ ಮನಸ್ಸಾಕ್ಷಿಯಲ್ಲಿಯೂ ಕಪಟತನವಿಲ್ಲದ ನಂಬಿಕೆಯಲ್ಲಿ ಹುಟ್ಟುವಂಥ ಪ್ರೀತಿ. ಈ ಪ್ರೀತಿಯ ಗುಣಾತಿಶಯವೇನೆಂದರೆ ಅದು ಶುದ್ಧವಾದ ಹೃದಯದಿಂದ ಬರಬೇಕು, ಕಪಟತನವಿಲ್ಲದ ನಂಬಿಕೆಯಿಂದ ಬರಬೇಕು, ಒಳ್ಳೆಯ ಮನಸ್ಸಾಕ್ಷಿಯಿಂದ ಬರಬೇಕು. ಇದುವೇ ಕರ್ತನು ನಮ್ಮ ಬಳಿ ಬಯಸುವಂತಹ ಹೊಸ ಒಡಂಬಡಿಕೆಯ ಕಟ್ಟಳೆ. 6ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಹರಟೆ ಮಾತುಗಳಿಗೆ ಸ್ಥಳವನ್ನು ಕೊಟ್ಟು ಅವರು ದೂರ ಹೋದರು. ಅವರು ಹೋಗಬೇಕಾಗಿರೋ ಸ್ಥಳಕ್ಕೆ ಅವರು ಹೋಗಲಿಲ್ಲ. ಹಾಗಾದರೆ ಒಳ್ಳೆಯ ಮನಸ್ಸಾಕ್ಷಿ, ನಾವು ಒಳ್ಳೆಯ ಹೋರಾಟವನ್ನು ಹೋರಾಡುವುದಕ್ಕೆ ನಮಗೆ ಒಳ್ಳೆಯ ಮನಸ್ಸಾಕ್ಷಿ ಬೇಕು. ಪೌಲ ಹೇಳ್ತಾನಲ್ಲ, ಒಳ್ಳೆಯ ಹೋರಾಟವನ್ನು ಹೋರಾಡಿರಿ. ಜೀವನದ ಎಲ್ಲರೂ ಹೋರಾಡ್ತೀವಲ್ವಾ, ಎಲ್ಲರೂ ಕೂಡ ಹೋರಾಡ್ತೀವಿ. ಊಟಕ್ಕೋಸ್ಕರವಾಗಿ ಕೂಡ ಹೋರಾಡ್ತಾರೆ, ಬದುಕುವುದಕ್ಕಾಗಿ ಹೋರಾಡ್ತಾರೆ, ಒಂದು ಒಳ್ಳೆಯ ಸ್ಥಳ ಸಿಗಬೇಕು ಅಂತ ಹೋರಾಡ್ತಾರೆ, ಒಳ್ಳೆಯ ಅಂಗೀಕಾರ ಸಿಗಬೇಕು ಅಂತ ಹೋರಾಡ್ತಾರೆ. ಯಾರು ತಾನೇ ಹೋರಾಡಲ್ಲ? ಆದರೆ ಮನುಷ್ಯನ ಹೋರಾಟದಲ್ಲಿ ಒಳ್ಳೆಯ ಹೋರಾಟ ಎಂಬುದಾಗಿ ಒಂದಿದೆ, ಅದು ಮುಖ್ಯ. ಒಳ್ಳೆಯ ಹೋರಾಟ ಎನ್ನುವಂಥದ್ದು ನಮ್ಮನ್ನು ಕರೆದವರನ್ನು ತಲುಪುವುದಕ್ಕೆ ಹೋರಾಡುವಂಥ ಹೋರಾಟ. ನಮ್ಮನ್ನು ಉಂಟು ಮಾಡಿದವರನ್ನು ಹೋಗಿ ಸೇರುವುದಕ್ಕಾಗಿ ನಾವು ಹೋರಾಡುವಂಥ ಹೋರಾಟವೇ ಒಳ್ಳೆಯ ಹೋರಾಟ. ಆದುದರಿಂದ ಪೌಲ ಹೇಳುತ್ತಾನೆ, ಹೋರಾಡಿದೆ ಅಂತ ಹೇಳಲಿಲ್ಲ, ಶ್ರೇಷ್ಠ ಹೋರಾಟವನ್ನು ಹೋರಾಡಿದೆ ಅಂತ ಹೇಳ್ತಾರೆ.
ನಾವು ಹೋರಾಡುವಂತಹ ಹೋರಾಟ ಪೂರ್ತಿಯಾಗಿ ನಮ್ಮನ್ನು ಉಂಟು ಮಾಡಿರುವಂತಹ ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರವಾಗಿ ಅವರ ಹೋರಾಟ. ನಾವು ಅಲ್ಲಿ ಸೇರಲಾಗದ ಹಾಗೆ ಎಷ್ಟೊಂದು ಹೋರಾಟಗಳು, ಎಷ್ಟೊಂದು ಸಮಸ್ಯೆಗಳು, ಎಷ್ಟೊಂದು ಅವಿಶ್ವಾಸಗಳು, ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಭಯಪಡಿಸುವಿಕೆಗಳು ಎಲ್ಲವನ್ನು ನೋಡಿ ನಾವು ಹೋಗಬಾರದು, ಕರ್ತನೊಂದಿಗೆ ನಾವು ಸೇರಬಾರದು, ಅವರೊಂದಿಗೆ ನಾವು ಐಕ್ಯವಾಗಬಾರದು. ಇದಕ್ಕೋಸ್ಕರವಾಗಿ ಬರುತ್ತೆ ಇಷ್ಟೊಂದು ಹೋರಾಟ. ಹಾಗಾದರೆ ಈ ಒಂದು ಹೋರಾಟ ಎಲ್ಲರೂ ಕೂಡ ಹೋರಾಡ್ತಾರೆ. ಪ್ರಜೆಗಳು ಆಳ್ವಿಕೆಗಾರರಿಗೆ ವಿರುದ್ಧವಾಗಿ ಹೋರಾಡ್ತಾರೆ. ಕೆಲವರನ್ನು ನೋಡಿ ಜೀವನದಲ್ಲಿ ಊಟಕ್ಕೆ ಏನು ಸಿಗದೆ ಹೊಟ್ಟೆಪಾಡಿಗಾಗಿ ಹೋರಾಟ. ಎಲ್ಲರೂ ಕೂಡ ಹೋರಾಡ್ತಾರೆ. ಆದರೆ ಶ್ರೇಷ್ಠ ಹೋರಾಟ ಎನ್ನುವುದು ದೇವರೊಂದಿಗೆ ಒಬ್ಬ ಮನುಷ್ಯನು ಸೇರುವುದಕ್ಕೋಸ್ಕರವಾಗಿ ಹೋರಾಡುವಂತಹ ಹೋರಾಟವೇ ಒಳ್ಳೆಯ ಹೋರಾಟ. ಈ ಒಂದು ಶ್ರೇಷ್ಠ ಹೋರಾಟವನ್ನು ನೀವು ಮಾಡಬೇಕೆಂದರೆ ನೀವು ಒಳ್ಳೆಯ ಮನಸ್ಸಾಕ್ಷಿಯಿಂದಲೇ ಮಾಡೋಕ್ಕೆ ಸಾಧ್ಯ. 1 ತಿಮೋತಿ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಮಗನಾಗಿರುವ ತಿಮೋತಿಯನೇ, ನಿನ್ನ ಕುರಿತಾಗಿ ಮುಂದೆ ಏರ್ಪಡಿಸಿದಂತಹ ಪ್ರವಾದನೆಯ ಪ್ರಕಾರ ನೀನು ಅವುಗಳನ್ನು ಮುಂದಿಟ್ಟು ಶ್ರೇಷ್ಠ ಹೋರಾಟವನ್ನು ಹೋರಾಡುವ ಹಾಗೆ ಈ ಕಟ್ಟಳೆಯನ್ನು ನಿನಗೆ ಒಪ್ಪಿಸುತ್ತೇನೆ. ನೀನು ನಂಬಿಕೆಯಿಂದಲೂ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವನಾಗಿರಬೇಕು. ಇಲ್ಲಾಂದರೆ ಹೋರಾಟದಲ್ಲಿ ಜಯಿಸಕ್ಕಾಗಲ್ಲ. ಹಾಗಾದರೆ ಒಳ್ಳೆಯ ಮನಸ್ಸಾಕ್ಷಿ ಅಂದರೆ ಏನು ಅಂತ ಕೇಳುವುದಾದರೆ, ಯೋಗ್ಯವಾಗಿರುವಂತಹ ನಡತೆಯನ್ನು ಹುಟ್ಟಿಸುವಂಥದ್ದೇ ಒಳ್ಳೆಯ ಮನಸ್ಸಾಕ್ಷಿ. ನಮ್ಮಲ್ಲಿ ಒಳ್ಳೆಯ ಮನಸ್ಸಾಕ್ಷಿ ಇದ್ದರೆ ನಮ್ಮ ನಡವಳಿಕೆ ಇದೆ ನೋಡಿ, ನಮ್ಮ ನಡತೆ ಅದು ಯೋಗ್ಯವಾದದ್ದನ್ನು ಅದು ಹುಟ್ಟಿಸುತ್ತದೆ ಎನ್ನುತ್ತಾರೆ. ಇಬ್ರಿಯರಿಗೆ 13ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿ ಎಲ್ಲದರಲ್ಲಿಯೂ ಯೋಗ್ಯವಾಗಿ ನಡೆಯುವುದಕ್ಕೆ ಬಯಸುತ್ತೇವೆ ಎಂದು ನಿಶ್ಚಯಿಸಿದ್ದೇವೆ. ಹಾಗಾಗಿ ಒಳ್ಳೆಯ ಮನಸ್ಸಾಕ್ಷಿಯೇ ಯೋಗ್ಯವಾದ ಕ್ರಿಯೆಗಳನ್ನು ಅದು ಹುಟ್ಟಿಸುತ್ತದೆ. ಇಲ್ಲಾಂದರೆ ಅಯೋಗ್ಯವಾದ ಕ್ರಿಯೆ ಬಂದ್ಬಿಡುತ್ತೆ. ಕರ್ತನ ಸತ್ಯವೇದ ಹೇಳುತ್ತದೆ. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡೋಣ. ಸೈತಾನನಿಗೆ ಸ್ಥಳ ಕೊಡುವುದರಿಂದ ಬಾಧೆ ಉಂಟಾಗುತ್ತದೆ. ಸೈತಾನನಿಗೆ ಕೆಲಸವೇ ಬಾಧೆ ಮಾಡುವಂಥದ್ದೇ. ಸ್ವಲ್ಪ ಕ್ರಮವಾಗಿದ್ದರೆ ಕ್ರಮವಿಲ್ಲದೆ ಮಾಡಿಬಿಡ್ತಾರೆ. ಚೆನ್ನಾಗಿದ್ದರೆ ಅದರೊಳಗೆ ನಷ್ಟವನ್ನು ಉಂಟು ಮಾಡುತ್ತಾರೆ. ಒಂದು ನಾಶನವನ್ನು ಉಂಟು ಮಾಡುವಂಥದ್ದು, ಅದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವುದು ಸೈತಾನನು. ಸೈತಾನನಿಗೆ ಸ್ಥಳ ಕೊಡುವುದಾದರೆ ಹೆಂಗಾಗುತ್ತೆ? ಹಾಗಾಗಿ ಎಫೆಸ 4:27 ಹೇಳುತ್ತದೆ, ಸೈತಾನನಿಗೆ ಸ್ಥಳ ಕೊಡದೇ ಇರಿ. ಸೈತಾನನಿಗೆ ಯಾವ ವಿಧದಲ್ಲಿಯೂ ಸ್ಥಳ ಕೊಡುವುದಾದರೂ ಅದು ಒಂದು ನಷ್ಟವನ್ನು, ಒಂದು ಜೀವನದಲ್ಲಿ ದೊಡ್ಡ ಬಾಧೆಯನ್ನು ಏರ್ಪಡಿಸುತ್ತದೆ. ನಾನು ಹೇಳಿದ್ನೆಲ್ಲ, ಕೆಲವೊಂದು ವಸ್ತುಗಳು ಬಾಧೆಯನ್ನು ಏರ್ಪಡಿಸುವಂಥದ್ದೇ. ಅದರ ಪೂರ್ಣ ಕೆಲಸ ಬೇರೆ ಏನು ಮಾಡಲ್ಲ. ಅದು ಒಂದು ಸ್ಫೋಟಕ ವಸ್ತು ಬೇರೆ ಏನು ಮಾಡುತ್ತೆ? ಅದೇ ರೀತಿ ಸೈತಾನ ಅಂದರೆ ನಾಶನವನ್ನೇ ಉಂಟು ಮಾಡುತ್ತಾನೆ. ಆದುದರಿಂದ ಸೈತಾನನಿಗೆ ಯಾವ ರೂಪದಲ್ಲಿ ಸ್ಥಳವನ್ನು ಕೊಡಬೇಡಿ. ಹಾಗಾದರೆ ಸೈತಾನನಿಗೆ ಹೆಂಗೆ ಸ್ಥಳ ಕೊಡುವುದಂದರೆ ಹೇಗೆ? ಸೈತಾನ ನೇರವಾಗಿ ಬಂದು ನಾನು ಒಳಗೆ ಬರಲ್ಲ, ಮನೆಯಲ್ಲಿ ಇದ್ಕೊಳ್ಳ ಅಂತ ಅವನು ಕೇಳಲ್ಲ. ಸೈತಾನನಿಗೆ ಸ್ಥಳ ಕೊಡುವುದು ಎನ್ನುವುದು, ನಾವು ಕರ್ತನ ಮಕ್ಕಳು, ವಿಶ್ವಾಸಿಗಳು ಯಾವ ಸ್ಥಳದಲ್ಲಿ ಜಾಗ ಕೊಡ್ತಾರೆ ಅಂತ ನೋಡೋದಾದರೆ, ಸೈತಾನನ ಉಪದೇಶಗಳಿಗೆ ಸ್ಥಳವನ್ನು ಕೊಟ್ಬಿಡ್ತಾರೆ. ಅವರಿಗೆ ಬೈಬಲ್ ಗೊತ್ತಿರಲ್ಲ, ಏನೋ ದೇವರ ಮೇಲೆ ನಾವು ನಂಬಿಕೆ ಉಳ್ಳವರಾಗಿ ವಿಶ್ವಾಸಿಗೆ ಬಂದಿರ್ತೀವಿ ಅಂತ ಹೇಳಿರ್ತಾರೆ. ಇಂಥವರು ಬಹಳ ಸುಲಭವಾಗಿ ಸೈತಾನನ ಉಪದೇಶಕ್ಕೆ ಕಿವಿಗೊಡುವರಾಗ್ತಾರೆ. ಸೈತಾನನ ಉಪದೇಶಕ್ಕೆ ಕಿವಿಗೊಟ್ಟರು ನಷ್ಟನೇ, ಸೈತಾನನಿಗೂ ಕಿವಿಗೊಟ್ಟರು ಅದು ನಷ್ಟನೇ. ಸೈತಾನನ ಉಪದೇಶಕ್ಕೆ ಸ್ಥಳವನ್ನು ಕೊಡುವುದಾದರೆ ಸೈತಾನನಿಗೆ ಸ್ಥಳ ಕೊಟ್ಟಿದ್ದಕ್ಕೆ ಸಮ. 1 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಆದರೂ ದೇವರಾತ್ಮನು ಬಹಿರಂಗವಾಗಿ ಹೇಳುವ ರೀತಿಯಲ್ಲಿ ಬರುವ ಕಾಲದಲ್ಲಿ ಮನಸ್ಸಾಕ್ಷಿಯಲ್ಲಿ ಸುಳ್ಳಾದವರು ಆ ಕಪಟತನದಿಂದ ಕೆಲವರು ವಂಚನೆಯ ಆತ್ಮಗಳಿಗೂ ಸೈತಾನನ ಉಪದೇಶಗಳಿಗೂ ಕಿವಿಗೊಟ್ಟು ನಂಬಿಕೆಯನ್ನು ಬಿಟ್ಟು ದೂರ ಸರಿಯುತ್ತಾರೆ. ಹಾಗಾದರೆ ಸೈತಾನನು ನೇರವಾಗಿ ಬಂದು ಸ್ಥಳವನ್ನು ಕೇಳೋದಿಲ್ಲ. ಅವನು ತನ್ನ ಸೇವಕರ ಮೂಲಕ, ಅವನು ತನ್ನ ಮನುಷ್ಯರ ಮೂಲಕ ಸುಳ್ಳು ಉಪದೇಶಗಳನ್ನು, ಸೈತಾನನ ಉಪದೇಶಗಳನ್ನು ಇವತ್ತು ಸಭೆಯ ಒಳಗೆ ಅವನು ತಂದಿದ್ದಾನೆ. ನಾವೇ ಗಮನವಾಗಿರಬೇಕು. ಸೈತಾನನಿಗೆ ಸ್ಥಳವನ್ನು ಕೊಡುವುದು ಒಂದೇ, ಸೈತಾನನ ಉಪದೇಶಗಳಿಗೂ ಸ್ಥಳ ಕೊಡುವುದು ಒಂದೇ. ಇದಕ್ಕೆ ಸ್ಥಳ ಕೊಟ್ಟರೆ ವಂಚಿಸುವ ಆತ್ಮ ಒಳಗೆ ಬರುತ್ತಂತೆ, ಸತ್ಯವೇದ ಹೇಳುತ್ತೆ. ಅನಂತರ ನೋಡಿ, ಸೈತಾನನ ಕೃತ್ಯಗಳಿಗೆ ಸ್ಥಳ ಕೊಡುವುದು. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯವೇ ಹೇಳುತ್ತದೆ, ಪಾಪ ಮಾಡುವವನು ಸೈತಾನನಿಂದ ಉಂಟಾಗಿದ್ದಾನೆ, ಏಕೆಂದರೆ ಸೈತಾನನು ಆದಿಯಿಂದಲೂ ಪಾಪವನ್ನು ಮಾಡುವವನಾಗಿದ್ದಾನೆ. ಸೈತಾನನ ಕೃತ್ಯಗಳನ್ನು ನಾಶ ಮಾಡುವ ಹಾಗೆ. ಹಾಗಾದರೆ ಸೈತಾನನ ಕೃತ್ಯಗಳು ಎಂಬುದಾಗಿ ಕೆಲವೊಂದಿದೆ.
ಅದು ಹೇಳುವುದಕ್ಕೆ ನಮಗೆ ಬಹಳ ಸಮಯ ಹಿಡಿಯುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಸೈತಾನನ ಕೃತ್ಯಗಳು, ಅದಕ್ಕೆ ಸ್ಥಳ ಕೊಟ್ಟರೆ ಅಷ್ಟೇ ಸೈತಾನ ಒಳಗೆ ಬಂದ್ಬಿಡ್ತಾನೆ. ಸೈತಾನನ ಪ್ರೇರೇಪಣೆಗೆ ಸ್ಥಳವನ್ನು ಕೊಡ್ತಾರೆ, ಪಕ್ಕದಲ್ಲಿ ಬಂದು ಮಾತಾಡ್ತಾ ಇರ್ತಾರೆ. ಯೇಸು ಎಷ್ಟೋ ಒಳ್ಳೆಯದನ್ನು ಮಾಡಿದ್ರು, ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯವನ್ನು ಪಟ್ಟರು. ಯೂದಾಸ್ ಮನದಲ್ಲಿ ಮಾತ್ರ ಬೇರೆ ಥರವನ್ನು ಮಾತಾಡ್ತಾ ಇದ್ದ. ಸೈತಾನನ ಪ್ರೇರೇಪಣೆಗೆ ಸ್ಥಳ ಕೊಡುವುದಾದರೆ ನಷ್ಟ ಬರುತ್ತದೆ. ನೋಡ್ರಿ, ಸೈತಾನನ ಪ್ರೇರೇಪಣೆಗೆ ಸ್ಥಳ ಕೊಟ್ಟನು. ಯೋಹಾನ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಸೀಮೋನನ ಮಗನಾಗಿರುವ ಯೂದಾಸ್ ಕಾರ್ಯಾತನು ಅವರನ್ನು ತೋರಿಸಿಕೊಡುವ ಹಾಗೆ ಸೈತಾನನ ಹೃದಯವನ್ನು ಪ್ರೇರೇಪಿಸಿದ ನಂತರ ಅವರು ಬೋಜ್ವರ ಮಾಡುತ್ತಾ ಇದ್ದರು. ಅವರು ನೋಡಿದ್ರೆ ಊಟ ತೆಗೆದಿಡ್ತಾರೆ, ಅವರು ನೋಡಿದ್ರೆ ಎಲ್ಲ ಮಾಡ್ತಾರೆ, ಆದರೆ ಮನಸ್ಸಿನ ಒಳಗೆ ಸೈತಾನನ ಅವರನ್ನು ಪ್ರೇರೇಪಿಸ್ತಾನೇ ಇದ್ದಾರೆ. ಹಾಗಾದರೆ ದೊಡ್ಡ ನಷ್ಟ ಏನು ನಷ್ಟ? ಅವರ ಜೀವವೇ ವರೆಗೆ ನಷ್ಟವಾಗಿದೆ. ಯೂದಾಸನಿಗೆ ದಾವೀದನ ಎಷ್ಟು ದೊಡ್ಡ ರಾಜ, ದೇವರನ್ನು ಸ್ತೋತ್ರ ಮಾಡಿ ಹೊಗಳಿದವರು, ಮೆಲ್ಲನೆ ಬಂದು ದಾವೀದನ ಹೃದಯವನ್ನು ಪ್ರೇರೇಪಿಸಿದ. ಸತ್ಯವೇದದಲ್ಲಿ ಓದ್ತೀವಿ ನೋಡಿ, ದಾವೀದನ ಪ್ರೇರೇಪಣೆ ಮಾಡಿದ ಸೈತಾನನು. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1-2ನೇ ವಾಕ್ಯ ಏನು ಹೇಳುತ್ತೆ? ಸೈತಾನನು ಇಸ್ರಾಯೇಲ್ಗೆ ವಿರುದ್ಧವಾಗಿ ಎದ್ದು ಇಸ್ರಾಯೇಲ್ಯರನ್ನು ಲೆಕ್ಕ ಮಾಡುವುದಕ್ಕೆ ಮುಂದಾದಾಗ ದಾವೀದನ ಪ್ರೇರೇಪಿಸಿದನು. ನೋಡಿ, ಅಲ್ಲಿರುವಂತಹ ದೊಡ್ಡವರು ಯಾರು ಅಂತ ನೋಡಿ, ಅರಸನ ಮನಸ್ಸನ್ನು ಸೈತಾನನ ಪ್ರೇರೇಪಿಸಿದ. ಇಸ್ರೇಲ್ಗೆ ವಿರುದ್ಧವಾಗಿ ಎದ್ದು, ಯಾಕೆಂದರೆ ಇಸ್ರೇಲ್ನಲ್ಲಿ ಒಂದು ಬಾಧೆ ಉಂಟು ಮಾಡಬೇಕು, ಅದಕ್ಕೆ ಒಂದು ದಾರಿ ಉಂಟು ಮಾಡಬೇಕು, ಒಂದು ಬಾಗಿಲು ಉಂಟು ಮಾಡಬೇಕು. ಹಾಗಾಗಿ ದಾವೀದನು, ಯೋವಾಬನು ತನ್ನ ಮಂತ್ರಿಯನ್ನು, ಜನಗಳನ್ನು ಅವರು ಕರೆದು, ನೋಡಿ, ನೀವು ಹೋಗಿ ಬೆರ್ಷೆಬಾದ ಹಿಡಿದು ದಾನ್ವರೆಗೂ ಇರುವಂತಹ ಇಸ್ರೇಲ್ಯರನ್ನು ಕಾನೆ ಶುಮಾರಿ ಮಾಡಿ ಅವರ ಸಂಖ್ಯೆಯನ್ನು ನನ್ನ ಬಳಿ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದರು. ಇದು ದೇವರ ಪ್ರೇರೇಪಣೆ ಅಲ್ಲ. ಸೈತಾನನು ದಾವೀದನ ಮನದಲ್ಲಿ ಒಂದು ಪ್ರೇರೇಪಣೆ ಕೊಟ್ಟ. ನೋಡಿ, ಅಪ್ಪ ಇಸ್ರೇಲ್ಯರೆಲ್ಲರನ್ನ ಲೆಕ್ಕ ಮಾಡಿ ಎಣಿಸಿ ಇಟ್ಟುಕೋ ಎಂಬುದಾಗಿ ಹೇಳಿದ. ಇದರಲ್ಲಿ ಏನು ತಪ್ಪಿದೆ ಎಂಬುದಾಗಿ ನಾವು ಕೇಳ್ಬೋದು. ಇವರು ಎಣಿಸಿದ್ದು ತಪ್ಪಲ್ಲ, ಎಣಿಸುವುದು ತಪ್ಪು ಅಲ್ಲ. ಪೂರ್ವಕಾಲ ವೃತ್ತದಲ್ಲಿ ಹಲವು ಕಡೆ ನೋಡುವುದಾದರೆ ದೇವ ಆಲಯದ ವಸ್ತುಗಳನ್ನು ಎಣಿಕೆ ಮಾಡಿ ಲೆಕ್ಕ ಮಾಡಿದ್ದಾರೆ. ಎಣಿಸುವುದು ತಪ್ಪಲ್ಲ. ಇಲ್ಲಿ ಏನು ಎಣಿಸಿದ್ರು ಗೊತ್ತಾ? ದಾವೀದನು ಯಹೂದ್ಯರನ್ನು ಪ್ರತ್ಯೇಕವಾಗಿ, ಇಸ್ರಾಯೇಲ್ಯರನ್ನು ಪ್ರತ್ಯೇಕವಾಗಿ ಎಣಿಸಲಿಡಿದ್ರು. ಯಾಕೆ ಅಂತ ಕೇಳಿದರೆ, ಯಹೂದ್ಯರು ದಾವೀದನ ಕುಲಕ್ಕೆ ಸೇರಿದವರು, ದಾವೀದನು ಯಹೂದ ಕುಲಕ್ಕೆ ಸೇರಿದವರು. 12 ಕುಲಗಳಲ್ಲಿ ಯಹೂದ ಕುಲಕ್ಕೆ ಸೇರಿದವರು ಇವರಿಗೆ. ಆದರೆ ಇವರು 12 ಕುಲಗಳಿಗೂ ಇವರ ರಾಜ. ಸೈತಾನ ಏನು ಮಾಡ್ತಾನೆ? ನಿನ್ನ ಕುಲವನ್ನು ಪ್ರತ್ಯೇಕವಾಗಿ, ಉಳಿದ ಕುಲಗಳನ್ನು ಪ್ರತ್ಯೇಕವಾಗಿ ಎಣಿಸು. ನಿನ್ನ ಕುಲದಲ್ಲಿಯೇ ನೀನು ಪಡೆಯನ್ನು, ಸೈನ್ಯವನ್ನು, ಅಧಿಕಾರಿಗಳನ್ನು ಅಧಿಕಪಡಿಸಬೇಕು. ಏಕೆಂದರೆ ಅವರೇ ನಿನಗೆ ಯಾವಾಗಲೂ ಜೊತೆ ಇರ್ತಾರೆ ಸಂರಕ್ಷಣೆಗೆ ಎಂಬುದಾಗಿ ಹೇಳಿ ಒಂದು ಕುಲದ ವೈರಾಗ್ಯವನ್ನು, ಒಂದು ಬೇರ್ಪಡಿಸುವಿಕೆಯನ್ನು ತಂದ. ನೋಡ್ರಿ, ವಾಕ್ಯದಲ್ಲಿ ಹಂಗೇ ಇದೆ. ಯಹೂದ್ಯರನ್ನು ಪ್ರತ್ಯೇಕವಾಗಿ, ಇಸ್ರಾಯೇಲ್ಯರನ್ನು ಪ್ರತ್ಯೇಕವಾಗಿ ಎಣಿಸಿದರು. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 5ನೇ ವಾಕ್ಯ. ಜನಗಳನ್ನು ಲೆಕ್ಕ ನೋಡಿ ಆ ಸಂಖ್ಯೆಯನ್ನು ದಾವೀದನ ಬಳಿ ಕೊಟ್ಟರು. ಇಸ್ರಾಯೇಲ್ಯರಲ್ಲಿ ಎಲ್ಲರಲ್ಲಿಯೂ ಆ 10 ಕುಲಗಳಲ್ಲಿಯೂ ಕತ್ತಿಯನ್ನು ಹಿಡಿಯತಕ್ಕವರು 11 ಲಕ್ಷ ಮಂದಿಯೂ, ಯಹೂದದಲ್ಲಿ ಕತ್ತಿಯನ್ನು ಹಿಡಿಯುವವರು 4,70,000 ಮಂದಿ ಇದ್ದರು. ಯಹೂದದೊಂದಿಗೆ ಸೇರಿಸಿ ಯೋವಾಬರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದು ಏನು ಅಸಹ್ಯವಾಗಿ ಮಾಡ್ತವ್ರು ಇವರು ಅಂತ. ಆದರೂ ಕೂಡ ಲೇವಿ ಕುಲದವರನ್ನು, ಬೆನ್ಯಾಮೀನ್ ಕುಲದವರನ್ನು ಲೆಕ್ಕದಲ್ಲಿ ಸೇರಿಸಿ ಬಿಟ್ಬಿಟ್ರು ಅವರು. ಈ ವ್ಯಕ್ತಿ ಏನು ಇಂಥ ಜಾತಿ ವೈರಾಗ್ಯದಿಂದ ತನಗೆ ತನ್ನ ಹಿಂದೆ ಇರುವಂಥ ನಮ್ಮ ಜನ ಎಷ್ಟು ಜನ ಇದ್ದಾರೆ ಅಂತೇಳಿ, ಉಳಿದವರು ಎಷ್ಟು ಜನ ಇದ್ದಾರೆ ಎಂಬುದಾಗಿ ಹೇಳಿ ಲೆಕ್ಕ ಮಾಡಕ್ಕೆ ಹೇಳ್ತಾರಲ್ಲ ಅಂತೇಳಿ ಸೈತಾನನ ಹೃದಯವನ್ನು ಪ್ರೇರೇಪಿಸಿದ. ಅವರಲ್ಲಿ ಹೇಳ್ತಾರೆ, ನೀವು ಸಮಸ್ತ ಇಸ್ರಾಯೇಲಿಗೂ ಅರಸನಲ್ಲವೇ? ಎಲ್ಲರೂ ನಿಮ್ಮ ಪ್ರಜೆಗಳು ತಾನೆ, ಇಲ್ಲ ಅದನ್ನು ಪ್ರತ್ಯೇಕವಾಗಿ ಎಣಿಸಬೇಕು. ಇದರಿಂದ ಏನಾಯಿತು ಗೊತ್ತಾ? ಅಲ್ಲಿ ಸತ್ಯವೇದ ಹೇಳುತ್ತದೆ, ಅದರಿಂದ ಉಂಟಾದಂತಹ ಬಾಧೆ. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 14ನೇ ವಾಕ್ಯ. ಆದುದರಿಂದ ಕರ್ತನು ಇಸ್ರಾಯೇಲ್ನಲ್ಲಿ ಘೋರ ವ್ಯಾಧಿಯನ್ನು ಬರಮಾಡಿದರು. ಅದರಿಂದ ಇಸ್ರಾಯೇಲ್ನಲ್ಲಿ 70,000 ಮಂದಿ ಸತ್ತರು. ಹೆಂಗಿರುತ್ತೆ ನೋಡಿ, ಎಷ್ಟು ದೊಡ್ಡ ಬಾಧೆ! 70,000 ಮಂದಿ
ಒಂದು ಚಿಕ್ಕ ದೇಶದಲ್ಲಿ 70,000 ಮಂದಿ ಸತ್ತರೆ ಎಷ್ಟು ದೊಡ್ಡ ಬಾಧೆ. ಅದಕ್ಕೆ ಕಾರಣ ಏನು? ಸೈತಾನನನ್ನು ಒಳಗೆ ಬಿಟ್ಟರು, ಅವನ ಮಾತಿಗೆ ಕಿವಿಗೊಟ್ಟರು, ಅದಕ್ಕೆ ಸ್ಥಳವನ್ನು ಕೊಟ್ಟರು, ಅವನು ನಾಶನವನ್ನು ಉಂಟು ಮಾಡಿದ. ಆದ್ದರಿಂದ ಸೈತಾನನಿಗೆ ಸ್ಥಳ ಕೊಡಬೇಡಿರಿ. ಒಂದು ಬಾಧೆ ಇಲ್ಲದ ಜೀವಿತವನ್ನು ಜೀವಿಸಬೇಕು. ಕರ್ತನ ಮಕ್ಕಳು ಅಂತ ಕೇಳಿದರೆ ನಾಶನವನ್ನು ಉಂಟು ಮಾಡುವಂತಹ ಯಾವ ಕ್ರಿಯೆ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅನುಮತಿಸದೇ ಇರಬೇಕು. ಇದನ್ನೇ ದೇವರ ವಾಕ್ಯ ನಮಗೆ ಒತ್ತಾಯ ಮಾಡಿ ಹೇಳುವಂಥದ್ದಾಗಿದೆ. ಅದು ಪಾಪವಾಗಿದ್ದರೂ ಸರಿ, ಅದು ಶಾಪವಾಗಿದ್ದರೂ ಸರಿ, ಬೇರ್ಪಡಿಸಲ್ಪಟ್ಟಂತಹ ಕಾರ್ಯವಾಗಿದ್ದರೂ ಸರಿ, ಯಾವುದು ನಾಶನವನ್ನು ಉಂಟು ಮಾಡುತ್ತದೋ, ವಿಧೇಯತೆಯಾಗಿದ್ದರೂ ಸರಿ, ಯಾವುದು ನಾಶನವನ್ನು ಉಂಟು ಮಾಡುತ್ತದೋ ಅವುಗಳು ಇದೆಯಾ ಎಂಬುದಾಗಿ ನೋಡಿ. ಯಾವ ರೀತಿ ಆಕಾನನ ಗೂಡಾರದ ಒಳಗೆ ಇದನ್ನು ಕಂಡುಹಿಡಿದರೋ ಆ ರೀತಿಯಾಗಿ ಕಂಡುಹಿಡಿದು ನೀಗಿಸಿದರೆ ಆ ನಾಶನ ಇನ್ನು ಮುಂದೆ ಮುಂದುವರಿಯಲ್ಲ. ಎಷ್ಟು ಬಾಧೆ ದಿಢೀರಂತ ಬಂದಿರುತ್ತಲ್ಲ, ಅದಕ್ಕೆಲ್ಲ ಕಾರಣ ಗೊತ್ತಿಲ್ಲದೆ ಇರ್ತೀರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದಿರುತ್ತೆ, ಒಳಗೆ ಹುಡುಕಿ ನೋಡ್ರಿ. ಅವುಗಳನ್ನು ತೆಗೆಯುವುದಾದರೆ ಬಾಧೆ ನಿಂತು ಹೋಗುತ್ತದೆ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಕರ್ತನ ಮಕ್ಕಳ ಜೀವನದಲ್ಲಿ ಬಾಧೆಯನ್ನು ಉಂಟು ಮಾಡುವುದಕ್ಕೆ ಸೈತಾನನು ಎಷ್ಟು ತಂತ್ರಗಳನ್ನು ತಂದಿಡುತ್ತಾನೆ. ವಿಧೇಯತೆ ಇಲ್ಲದಿರುವಂತಹ ಕಾರ್ಯ, ಶಾಪಕ್ಕೆ ಬರುವಂಥ ಕಾರ್ಯ, ಹಣದಾಸೆಯಿಂದ ಬರುವಂತಹ ಕಾರ್ಯ, ದೇವರೇ ಪಾಪದಿಂದ ಉಂಟಾಗುವಂತಹ ನಾಶನ, ಸೈತಾನನ ಕೃತ್ಯಗಳಿಂದ ಉಂಟಾಗುವಂತಹ ನಾಶನ ಎಂಬುದಾಗಿ ಒಂದೊಂದನ್ನು ನಾವು ಅರಿಯದೆಯೇ ನಮ್ಮ ಜೀವನದಲ್ಲಿ ಒಳಗೆ ಅದು ಪ್ರವೇಶಿಸಿ ನಿಮ್ಮ ಮಕ್ಕಳ ಜೀವನದಲ್ಲಿ ಎದುರು ನೋಡದಿರುವಂತಹ ನಾಶವನ್ನು ಉಂಟು ಮಾಡುವುದನ್ನು ನೋಡಿದ್ದೇವೆ. ದೇವರಾಗಿರುವ ಕರ್ತನು ಅವರ ಜೀವನದ ಅನುಭವಿಸುತ್ತಾ ಬರುವಂತಹ ಬಾಧೆಗಳು, ನಷ್ಟಗಳಿಗೆ ಕಾರಣವಾದವುಗಳನ್ನು ತೋರಿಸಿಕೊಡಿರಿ. ಅವುಗಳು ಆಕಾನನ ಗುಡಾರದ ಅಡಿಯಲ್ಲಿ ಮಣ್ಣಿನಲ್ಲಿ ಇದ್ದರೂ ಕೂಡ ಆ ಮರೆಯಾಗಿರುವಂತಹ ಕ್ರಿಯೆಗಳನ್ನು ಪ್ರಕಟಿಸಿ ತೋರಿಸಿ, ಇನ್ನು ಮುಂದೆ ನಿಮ್ಮ ಮಕ್ಕಳ ಎಲ್ಲೆಗಳನ್ನು ಯಾವ ಬಾಧೆಯೂ ಉಂಟಾಗದ ಹಾಗೆ ಅವರನ್ನು ಕಾಪಾಡಿಕೊಳ್ಳುವ ಹಾಗೆ ಪ್ರಾರ್ಥಿಸುತ್ತೇನೆ. ಆರ್ಥಿಕತೆಯಲ್ಲಿ ನಾಶನ ಆಗಿರ್ಬೋದು, ವ್ಯಾಪಾರದಲ್ಲಿ ನಾಶನ ಆಗಿರ್ಬೋದು, ಕುಟುಂಬದಲ್ಲಿ ಬಾಧೆ ಬಂದಿರಬಹುದು, ಮನಸ್ಸಮಾಧಾನದಲ್ಲಿ ಬಾಧೆ ಬಂದಿರಬಹುದು, ಆರೋಗ್ಯದಲ್ಲಿ ಬಾಧೆ ಉಂಟಾಗಿರಬಹುದು, ಆರ್ಥಿಕತೆಯಲ್ಲಿ ಬಾಧೆ ಉಂಟಾಗಿರಬಹುದು. ಅವುಗಳ ಹಿಂದೆ ಖಂಡಿತವಾಗಿ ಒಂದು ಕಾರಣವಿರುತ್ತದೆ. ಅದನ್ನು ಕಂಡುಹಿಡಿದು ನೀಗಿಸಲು, ಬಾಧೆ ಇನ್ನು ಮುಂದೆ ಬಾರದೆ ತಮ್ಮ ಎಲ್ಲೆಗಳನ್ನು ಕಾಪಾಡಿಕೊಳ್ಳಲು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಪ್ರಕಟಣೆಗಳನ್ನು ಕೊಡಿರಿ. ಇದುವೇ ನಿಮ್ಮ ಬಾಧೆಗೆ ಕಾರಣ ಎಂಬುದಾಗಿ ಸ್ಪಷ್ಟವಾಗಿ ನೀವು ಮಕ್ಕಳ ಸಂಗಡ ಮಾತಾಡಿರಿ ದೇವರೇ. ಇನ್ನು ಮುಂದೆ ಯಾವ ಬಾಧೆಯು ಅವರ ಜೀವನದಲ್ಲಿ ಬರದ ಹಾಗೆ ಅವರನ್ನು ಕಾದುಕೊಳ್ಳಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರನ್ನ ಯಾವ ಬಾಧೆ ಇಲ್ಲದ ಜೀವಿತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೇವರ ತೊಟ್ಟಿಗೆ ತೆಗೆದುಕೊಳ್ಳ್ರಿ, ಮುನ್ನಡೆಸಿ ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯೊಂದನ್ನು ತಂದೆಯೇ, ಆಮೇನ್. ಕರ್ತನು ಈ ದಿನ ನಮ್ಮ ಸಂಗಡ ಮಾತನಾಡಿ ಹಲವು ಕಾರ್ಯವನ್ನು ಪ್ರಕಟಿಸಿ ಮಾತಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬೇರೆ ಒಂದು ನೂತನ ಸಂದೇಶದೊಂದಿಗೆ ಮೇಲೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.